ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಪಾದಗಳಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವೆಲ್ಲರೂ ಶುರು ಮಾಡೋಣ ಮಾಸ್ಟರ್ಸ್. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ನಾವು ಮಿಲಾರೆಪ್ಪ ಧ್ಯಾನ ಸಾಧನೆ ಸತ್ಯ ಬೋಧನೆ ಪುಸ್ತಕದ ಸ್ವಾಧ್ಯಾಯವನ್ನ ಈ ಎಪಿಸೋಡ್ ಅಲ್ಲಿ ಮುಂದುವರಿಸೋಣ ಮಾಸ್ಟರ್ಸ್. ಇಲ್ಲಿವರೆಗೂ ಎಪಿಸೋಡ್ 3 ವರೆಗೂ ಆಗಿದೆ. ಇವತ್ತು ಎಪಿಸೋಡ್ 4 ಅಲ್ಲಿ ಏನೇನ್ ಬರುತ್ತೆ ಅಂತ ನಾವು ನೋಡೋಣ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನ ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೆಪ್ಪ ಧ್ಯಾನ ಸಾಧನೆ ಸತ್ಯ ಬೋಧನೆ. ಕನ್ನಡ ಅನುವಾದ ಸೂರನಾಗಾಂಬಿಕಾ ಬಲ್ಸಾ, ಪಿ ಮಣಿಕುಮಾರ್, ತೆಲುಗು ಮೂಲ ಲೇಖಕರು. ಇದುವರೆಗೂ ಪುಟ 20ವರೆಗೆ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಮಾಸ್ಟರ್ಸ್. ಇವತ್ತು ಪುಟ 21, ಎಪಿಸೋಡ್ 4, ಮೊದಲನೇ ಭಾಗ, ಅಜ್ಞಾನ ಸಾಗರ, ಪೂರ್ವಜರು, ಜನನ. ಈ ಭೂಮಿ ಮೇಲೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅನೇಕ ಗುರು ಶಿಷ್ಯ ಪರಂಪರೆಗಳು ಇವೆ. ಈ ಪರಂಪರೆಗಳಲ್ಲಿ ನಾವು ಅನೇಕ ಜನ ಗುರುಗಳನ್ನು ಮತ್ತು ಶಿಷ್ಯರನ್ನ ಆದರ್ಶವಾಗಿ ನೆನೆಸ್ಕೊಳ್ತೇವೆ. ಅಂತಹ ಅನೇಕ ಜನ ಗುರುಗಳಲ್ಲಿ ಮತ್ತೆ ಶಿಷ್ಯರಲ್ಲಿ ಶಿಖರಪ್ರಾಯರಾಗಿ ಕಂಗೊಳಿಸುವ ಗುರು ಶಿಷ್ಯರು ಅಂತಂದ್ರೆ ಮಾರ್ಪಾ ಮತ್ತು ಮಿಲಾರೆಪ್ಪರವರು. ಇವರು ಟಿಬೆಟ್ ಪ್ರಾಂತದಲ್ಲಿ ತಮ್ಮ ಜನ್ಮವನ್ನು ತೆಗೆದುಕೊಂಡು ತಮ್ಮ ಕಾಂತಿಯನ್ನ ಬೆಳಗಿಸಿದಂತಹವರು. ಟಿಬೆಟಿಯನ್ ಮಹಾಯೋಗಿಗಳಲ್ಲಿ ಮಾರ್ಪಾರವರನ್ನ ಆದರ್ಶ ಗುರುವೆಂದು ಮತ್ತು ಅವರ ಶಿಷ್ಯ ಪರಂಪರೆಯಲ್ಲಿ ಮಿಲಾರೆಪ್ಪರವರನ್ನು ಆದರ್ಶ ಶಿಷ್ಯರೆಂದು ಕೊಂಡಾಡ್ತಾರೆ ಎಲ್ಲರೂ. ಇವರಿಬ್ಬರು ಆಧ್ಯಾತ್ಮಿಕ ಸಾಧಕರಿಗೆ ಆತ್ಮಜ್ಞಾನವನ್ನ ಸಾಧಿಸುವ ಮಾರ್ಗದಲ್ಲಿ ಅದ್ಭುತವಾದ ಉದಾಹರಣೆಯಾಗಿದ್ದಾರೆ ಮಾಸ್ಟರ್ಸ್. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಮಿಲಾರೆಪ್ಪರವರ ಬಗ್ಗೆ ಎಲ್ಲ ನಾವು ಇಷ್ಟು ದಿನ ಅರ್ಥ ಮಾಡ್ಕೊಂಡಿದೀವಿ ಮಾಸ್ಟರ್ಸ್. ಎಷ್ಟು ಚೆನ್ನಾಗಿ ಒಬ್ಬ ಒಳ್ಳೆ ಶಿಷ್ಯ ಅಂತ ಮಿಲಾರೆಪ್ಪರವರನ್ನ ಎಲ್ಲರೂ ಕೊಂಡಾಡ್ತಾರೆ. ಈ ಕೃತಿಯು ಮಿಲಾರೆಪ ಜೀವನದ ಚರಿತ್ರೆಯ ಬಗ್ಗೆ ಬೆಳಕನ್ನ ಹರಿಸುತ್ತೆ. ಅನುತ್ತರ ವಜ್ರಯಾನ ಸಂಪ್ರದಾಯಕ್ಕೆ ಸೇರಿದ ಗುರು ಮಾರ್ಪಾರವರ ಆದರ್ಶ ಶಿಷ್ಯರಾದ ಶ್ರೀ ಮಿಲಾರೆಪ್ಪರವರ ಜೀವನ ಚರಿತ್ರೆಯನ್ನ ತಿಳಿಯುವುದು ಅತ್ಯಂತ ಪುಣ್ಯಕರವಾದ ವಿಚಾರ. ಅವರ ಜೀವನದ ವೃತ್ತಾಂತವನ್ನ ಅವರ ಅತ್ಯಂತ ಆಪ್ತ ಮತ್ತು ಅತ್ಯಂತ ಸನ್ನಿಹಿತ ಶಿಷ್ಯರಾದ ರೇಚುಂಗ್ ಪಾರವರ ಮುಖಾಂತರ ವಿವರವಾಗಿ ವಿವರಿಸಲ್ಪಟ್ಟಿದೆ ಮಾಸ್ಟರ್ಸ್. ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ನಾನು ನಿಖಿತಾ, ಶ್ರೀ ವೀರಭದ್ರೇಶ್ವರ ಪಿರಮಿಡ್ ಧ್ಯಾನ ಮಂದಿರ, ಗುಬ್ಬಿ, ತುಮಕೂರು ಜಿಲ್ಲೆ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನ ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೆಪ್ಪ
ಧ್ಯಾನ ಸಾಧನೆ ಸತ್ಯ ಬೋಧನೆ ಪುಸ್ತಕದ ಸ್ವಾಧ್ಯಾಯವನ್ನ ನಾವು ಮುಂದುವರಿಸೋಣ ಮಾಸ್ಟರ್ಸ್. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಪಾದಗಳಿಗೆ ವಂದಿಸುತ್ತಾ, ಗುರುಪತ್ನಿಯಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿ ಮೇಡಮ್ರ ಪಾದಗಳಿಗೆ ವಂದಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ನಾವು ಶುರು ಮಾಡೋಣ. ಇದುವರೆಗೆ ಮಿಲರೆಪ್ಪ ಪುಸ್ತಕದ ಎಪಿಸೋಡ್ 3 ವರೆಗೂ ನಾವು ಸ್ವಾಧ್ಯಾಯವನ್ನ ಮಾಡಿದೀವಿ ಮಾಸ್ಟರ್ಸ್. ಇವಾಗ ಎಪಿಸೋಡ್ 4 ಅಲ್ಲಿ ನಾನು ಮುಂದುವರಿಸ್ತಾ ಬರ್ತೀನಿ ಮಿಲರೆಪ್ಪ ಧ್ಯಾನ ಸಾಧನೆ ಸತ್ಯ ಬೋಧನೆ ಪುಸ್ತಕದ ಸ್ವಾಧ್ಯಾಯವನ್ನ. ಕನ್ನಡಕ್ಕೆ ಅನುವಾದ ಮಾಡಿರೋದು ಸೂರನಾಗಾಂಬಿಕಾ ಬಲ್ಸಾರ್ ಅವರು, ಪಿ ಮಣಿಕುಮಾರ್ ತೆಲುಗು ಮೂಲ ಲೇಖಕರು. ಓಕೆ ಮಾಸ್ಟರ್ಸ್, ಮೊದಲನೇ ಭಾಗದಲ್ಲಿ ಅಜ್ಞಾನ ಸಾಗರ, ಪೂರ್ವಜರು, ಜನನ ಇದರ ಬಗ್ಗೆ ನಾವು ನೋಡ್ತಾ ಬರೋಣ. ಈ ಭೂಮಿ ಮೇಲೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಅನೇಕ ಗುರು ಶಿಷ್ಯ ಪರಂಪರೆಗಳು ಇವೆ. ಈ ಪರಂಪರೆಗಳಲ್ಲಿ ನಾವು ಅನೇಕ ಜನ ಗುರುಗಳನ್ನ ಮತ್ತು ಶಿಷ್ಯರನ್ನ ಆದರ್ಶವಾಗಿ ನೆನೆಸ್ಕೊಳ್ತೀವಿ. ಅಂತಹ ಅನೇಕ ಜನ ಗುರುಗಳಲ್ಲಿ ಮತ್ತೆ ಶಿಷ್ಯರಾಗಿ ಶಿಖರಪ್ರಾಯರಾಗಿ ಕಂಗೊಳಿಸುವ ಗುರು ಶಿಷ್ಯರು ಅಂತ ಅಂದ್ರೆ ಮಾರ್ಪ ಮತ್ತು ಮಿಲಾರೆಪ್ಪ. ಇವರು ಟಿಬೆಟ್ ಪ್ರಾಂತ್ಯದಲ್ಲಿ ತಮ್ಮ ಜನ್ಮವನ್ನ ತೆಗೆದುಕೊಂಡು ತಮ್ಮ ಕಾಂತಿಯನ್ನು ಬೆಳಗಿಸಿದವರು. ಟಿಬೆಟಿಯನ್ ಮಹಾಯೋಗಿಗಳಲ್ಲಿ ಮಾರ್ಪಾರವರನ್ನ ಆದರ್ಶ ಗುರುವೆಂದು ಮತ್ತು ಅವರ ಶಿಷ್ಯ ಪರಂಪರೆಯಲ್ಲಿ ಮಿಲಾರೆಪ್ಪರವರನ್ನ ಆದರ್ಶ ಶಿಷ್ಯರೆಂದು ಕೊಂಡಾಡ್ತಾರೆ. ಇವರಿಬ್ಬರು ಆಧ್ಯಾತ್ಮಿಕ ಸಾಧಕರಿಗೆ ಆತ್ಮಜ್ಞಾನವನ್ನ ಸಾಧಿಸುವ ಮಾರ್ಗದಲ್ಲಿ ಅದ್ಭುತವಾದ ಉದಾಹರಣೆಯಾಗಿದ್ದಾರೆ ಮಾಸ್ಟರ್ಸ್. ಈ ಕೃತಿಯು ಮಿಲಾರೆಪ್ಪ ಜೀವನ ಚರಿತ್ರೆಯ ಬಗ್ಗೆ ಬೆಳಕನ್ನ ಹರಿಸುತ್ತದೆ. ಅನುತ್ತರ ವಜ್ರಯಾನ ಸಂಪ್ರದಾಯಕ್ಕೆ ಸೇರಿದ ಗುರು ಮಾರ್ಪಾರವರ ಆದರ್ಶ ಶಿಷ್ಯರಾದ ಶ್ರೀ ಮಿಲಾರೆಪ್ಪರವರ ಜೀವನ ಚರಿತ್ರೆಯನ್ನ ತಿಳಿಯುವುದು ಅತ್ಯಂತ ಪುಣ್ಯಕರವಾದ ವಿಚಾರ. ಅವರ ಜೀವನದ ವೃತ್ತಾಂತವನ್ನು ಅವರ ಅತ್ಯಂತ ಆಪ್ತ ಮತ್ತು ಅತ್ಯಂತ ಸನ್ನಿಹಿತ ಶಿಷ್ಯರಾದ ರೇಚುಂಗ್ಪಾರವರ ಮುಖಾಂತರ ವಿವರವಾಗಿ ವಿವರಿಸಲ್ಪಟ್ಟಿದೆ. ಹಲವಾರು ಸನ್ನಿವೇಶಗಳು ಕಣ್ಣಿಗೆ ಕಾಣುವಂತೆ ವಿವರಣೆ ಇದೆ. ಒಂದು ದಿನ ರಾತ್ರಿ ತನ್ನ ಗುಹೆಯಲ್ಲಿ ರೇಚುಂಗ್ಪಾ ಧ್ಯಾನದಲ್ಲಿ ಇದ್ದಾಗ ಆತನಿಗೆ ಒಂದು ಸ್ವಪ್ನ ಕಾಣಿಸುತ್ತೆ. ಆ ಸ್ವಪ್ನ ವೃತ್ತಾಂತವನ್ನ ಆತ ಹೀಗೆ ವರ್ಣಿಸ್ತಾ ಇದ್ದಾರೆ. ಟಿಬೆಟ್ ಭಾಷೆಯಲ್ಲಿ ರೇಪ ಅಂತ ಅಂದ್ರೆ ರಸ್ಪಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮಾಸ್ಟರ್ಸ್. ಕೈಗಳಲ್ಲಿ ನೇಯ್ದ ವಸ್ತ್ರಗಳನ್ನ ಧರಿಸಿದವರು ಎಂದು ಅರ್ಥ. ಈ ಹೆಸರು ಮಿಲಾರೆಪ್ಪ ಮತ್ತು ಆತನ 8 ಜನ ಶಿಷ್ಯರಿಗೂ ವರ್ತಿಸುತ್ತದೆ. ಮಿಲಾರೆಪ್ಪರವರು ಶ್ವೇತ ವಸ್ತ್ರಗಳನ್ನ ಧರಿಸಿದರು. ಈ ಶಿಷ್ಯರು ಸಹ ಅದನ್ನೇ ಪಾಲಿಸಿದರು. ಈ ಯೋಗಿಗಳಿಗೆ ಒಂದು ಪ್ರತ್ಯೇಕವಾದ ಪ್ರಾಣಾಯಾಮದ ಮುಖಾಂತರ ಸಿಗುವ ಶಕ್ತಿಯಿಂದ ಹಿಮಾಲಯ ಪ್ರಾಂತ್ಯಗಳಲ್ಲಿ ಇರುವಂತಹ ಅತಿ ಶೀತೋಷ್ಣ ದಾರುಣವಾದ ಪರಿಸ್ಥಿತಿಗಳಲ್ಲಿಯೂ ಸಹ ತಮ್ಮ ದೇಹವನ್ನ ಅವೆಲ್ಲದಕ್ಕೂ ಅತೀತವಾಗಿ ಇರುವಂತೆ ಸಾಧನೆಯನ್ನ ಮಾಡಿದ್ದಾರೆ. ಬೌದ್ಧ ಧರ್ಮದಲ್ಲಿ ಹೀನಾಯಾನ ಮತ್ತು ಮಹಾಯಾನ ಎಂಬ 2 ಪಂಥಗಳಿವೆ. ಮಹಾಯಾನ ಬೌದ್ಧ ಪರಂಪರೆಗೆ ಸೇರಿದ ನಿಗೂಢ ವಿದ್ಯೆಗಳಾದ ವಜ್ರ ಮತ್ತು ಅನುತ್ತರ ಎಂಬ 2 ಸಂಪ್ರದಾಯಗಳು ಇವೆ. ಅವುಗಳಲ್ಲಿ ಎರಡನೆಯದು ಅನುತ್ತರ ತಂತ್ರವಿದ್ಯೆ ಬಹಳ ಉನ್ನತ ಸ್ಥಾಯಿಗೆ ಸೇರಿದ್ದಾಗಿದೆ. ಇದಕ್ಕೆ ಸಂಬಂಧಿಸಿದ ಮಹಾತಂತ್ರವಿದ್ಯೆ ಮತ್ತು ಯೋಗ ತಂತ್ರವಿದ್ಯೆ ಎಂಬ 2 ಶಾಖೆಗಳಿವೆ. ಈ 2 ತಂತ್ರವಿದ್ಯಾ ಸಂಪ್ರದಾಯಗಳಿಗೆ ಮಿಲಾರೆಪ್ಪರವರೇ ಪರಮ ಗುರುವಾಗಿದ್ದಾರೆ ಅಂತ ನೋಟ್ ಅಲ್ಲಿ ತಿಳಿಸ್ಕೊಡ್ತಾರೆ. ಈಗ ಪುಟ 22ರಲ್ಲಿ ನಾವು ಮುಂದುವರಿಸೋಣ ಸ್ವಾಧ್ಯಾಯವನ್ನ. ಆ ಸ್ವಪ್ನ ವೃತ್ತಾಂತವನ್ನ ಅವರು ಯಾವ ರೀತಿ ವರ್ಣಿಸ್ತಿದ್ದಾರೆ ಅಂತಂದ್ರೆ, ಸ್ತ್ರೀ ಪುರುಷ ದೇವತೆಗಳು ನಿವಸಿಸುವ ಪಶ್ಚಿಮ ಪ್ರದೇಶವಾದ, ನಿವಸಿಸುವ ಅಲ್ಲ ಇಲ್ಲಿ ನಿವಾಸಿಸುವ ಅನ್ನೋದು ಇಲ್ಲಿ ಮಿಸ್ಟೇಪ್ ಆಗಿದೆ ಮಾಸ್ಟರ್ಸ್. ಸೊ ನಿವಾಸಿಸುವ ಪಶ್ಚಿಮ ಪ್ರದೇಶವಾದ ಉರ್ಗ್ಯಾನ್ ಎಂಬುವ ಸ್ಥಳದಲ್ಲಿ ನಾನು ನಡೆಯುತ್ತಾ ಇದ್ದೇನೆ. ಇದು ಆ ದೇಶದ ರಾಜಧಾನಿಯಾಗಿದೆ. ಆ ದೇಶದಲ್ಲಿ ಮನೆಗಳು ಭವನಗಳು ಎಲ್ಲವೂ ಸಹ ಬಂಗಾರ ಬೆಳ್ಳಿ ವಜ್ರ ವೈಢೂರ್ಯಗಳಿಂದ ನಿರ್ಮಿತವಾಗಿದ್ದು ಸಾಟಿ ಇಲ್ಲದ ಸೌಂದರ್ಯದಿಂದ ಮನೋಹರವಾಗಿ ಇವೆ. ಅಲ್ಲಿನ ಜನರು ರೇಷ್ಮೆ ವಸ್ತ್ರಗಳು, ತುಂಬಾ ಬೆಲೆಯುಳ್ಳ ಲೋಹಗಳು, ವಜ್ರಗಳಿಂದ ಮಾಡಿದ ಹಾರಗಳು, ಮೂಳೆಗಳಿಂದ ತಯಾರಾದ ಆಭರಣಗಳನ್ನ ಧರಿಸಿದ್ದಾರೆ. ಅವರೆಲ್ಲರೂ ಬಹಳ ಆನಂದದಿಂದ ಇದ್ದಾರೆ. ಅವರೆಲ್ಲರೂ ನನ್ನನ್ನು ನೋಡಿ ಅಂಗೀಕರಿಸಿದ ಹಾಗೆ ಕಿರುನಗೆಯಿಂದ ಮಾತನಾಡಿಸಿದಂತೆ ಇದ್ದರೂ ಒಬ್ಬರೂ ಸಹ ನನ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಲಿಲ್ಲ.
ಅಲ್ಲಿ ನೇಪಾಳದಲ್ಲಿ ಯಾವಾಗಲೋ ತುಂಬಾ ಹಳೆಯ ಪರಿಚಯವಿದ್ದ ಒಬ್ಬ ಸ್ತ್ರೀ ಸಾಧಕಿ ನನಗೆ ಕಾಣಿಸಿದಳು. ನನ್ನ ಗುರುಗಳಲ್ಲಿ ಒಬ್ಬರಾದ ತಿಪೂರಾಗೆ ಆಕೆ ಶಿಷ್ಯೆಯಾಗಿದ್ದರು. ಆಕೆ ಕೆಂಪನೆಯ ವಸ್ತ್ರಗಳನ್ನ ಧರಿಸಿ ಅಲ್ಲಿದ್ದ ಒಂದು ಸಮೂಹಕ್ಕೆ ಅಧ್ಯಕ್ಷತೆಯನ್ನ ವಹಿಸಿದ್ದಳು. ಮಗು, ನಿನ್ನ ಆಗಮನವು ನನಗೆ ಬಹಳ ಆನಂದವನ್ನ ಉಂಟು ಮಾಡಿದೆ ಎಂದು ನನ್ನನ್ನ ಸ್ವಾಗತಿಸಿದಳು. ಆಕೆ ನನ್ನನ್ನು ಒಂದು ವಿಶಾಲವಾದ ನಿಧಿಗಳಿಂದ ತುಂಬಿರುವ ಒಂದು ಭವನದೊಳಕ್ಕೆ ಕರೆದುಕೊಂಡು ಹೋಗಿ ವೈಭವದಿಂದ ಕೂಡಿದ ಊಟವನ್ನ ನೀಡಿದಳು. ನಂತರ ಈಗ ಅಕ್ಷೋಭಯ ಬುದ್ಧರು ಉರ್ಗ್ಯಾನ್ ನಗರದಲ್ಲಿ ಉಪದೇಶ ಬೋಧೆ ನೀಡುತ್ತಿದ್ದಾರೆ. ಮಗು, ಯಾವಾಗ ನೀನು ಅವರ ಬೋಧನೆಯನ್ನ ಕೇಳಬೇಕೆಂದುಕೊಳ್ಳುತ್ತೀಯೋ ಆಗ ನಾನು ಹೋಗಿ ಅವರ ಅನುಮತಿಯನ್ನ ಬೇಡುತ್ತೇನೆ ಎಂದು ಹೇಳಿದಳು. ಆ ಮಾತಿನಿಂದ ಹರ್ಷಿತನಾದ ನಾನು ಬಹಳ ಆಸಕ್ತಿಯಿಂದ ನೀನು ಬಹಳ ದಯಾಮಯಿ ಎಂದು ಹೇಳಿದೆ. ಪುಟ 23ರಲ್ಲಿ ಅಕ್ಷೋಭಯ ಬುದ್ಧರನ್ನು ಭೇಟಿಯಾಗುವ ಉದ್ದೇಶದೊಂದಿಗೆ ಆಕೆಯೊಂದಿಗೆ ಹೊರಟೆನು. ನಗರದ ಮಧ್ಯದಲ್ಲಿ ಮುತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟು ಬಂಗಾರದಿಂದ ತಯಾರಿಸಲ್ಪಟ್ಟ ಹೊಳೆಯುತ್ತಿರುವ ಮಹಾಸಿಂಹಾಸನ, ಅದರ ಮೇಲೆ ಆಸೀನರಾದ ಅಕ್ಷೋಭಯ ಬುದ್ಧರನ್ನ ನೋಡಿದೆನು. ಅವರ ಸೌಂದರ್ಯ, ಟಿವಿ ಆಕರ್ಷಣೆಯು ನಾನು ಧ್ಯಾನದಲ್ಲಿ ಊಹಿಸಿದ್ದ ರೂಪಕ್ಕಿಂತಲೂ ಅದೆಷ್ಟೋ ಹಿರಿದಾದದ್ದು. ಸಾಗರದಂತೆ ಇದ್ದ ಶಿಷ್ಯ ಸಮೂಹಕ್ಕೆ ಅವರು ಧರ್ಮ ಬೋಧೆ ಪ್ರವಚನ ನೀಡುತ್ತಿದ್ದಾರೆ. ಇದೆಲ್ಲವನ್ನು ವೀಕ್ಷಿಸಿದ ನನ್ನಲ್ಲಿ ಮಹದಾನಂದ, ಪರವಶತೆ ಉಂಟಾಗಿ ಮೂರ್ಛೆ ಹೋಗುವಂತಾಯಿತು. ಮಗು, ನೀನು ಇಲ್ಲೇ ನಿಂತಿರೋ, ನಾನು ಹೋಗಿ ಬುದ್ಧರ ಅನುಮತಿಯನ್ನ ಕೋರಿ ಬರುತ್ತೇನೆ ಎಂದು ಆಕೆ ಕೂಡಲೇ ಹೊರಟಳು. ಅಕ್ಷೋಭಯ ಅಂತಂದ್ರೆ ಅವಿನಾಶಿಯಾದವರು ಅಂತ ಅರ್ಥ. ಒಟ್ಟು 5 ಜನ ಧ್ಯಾನ ಬುದ್ಧರಲ್ಲಿ ಅವರು ಪೂರ್ವ ದಿಕ್ಕಿಗೆ ಧ್ಯಾನ ಬುದ್ಧರು. ಉಳಿದ 4 ವೈರೋಚನ ಎಂಬುವವರು ಕೇಂದ್ರಕ್ಕೆ, ರತ್ನ ಸಂಭವ ಎಂಬುವವರು ದಕ್ಷಿಣಕ್ಕೆ, ಅಮಿತಾಭ ಎಂಬುವವರು ಪಶ್ಚಿಮಕ್ಕೆ, ಅಮೋಘ ಸಿದ್ಧಿ ಎಂಬುವವರು ಉತ್ತರಕ್ಕೆ ಧ್ಯಾನ ಬುದ್ಧರು. ಅನುಮತಿಯೊಂದಿಗೆ ಹಿಂದಿರುಗಿ ಬಂದು ನನ್ನನ್ನು ಆ ಪವಿತ್ರವಾದ ಸನ್ನಿಧಿಯೊಳಕ್ಕೆ ಕರೆದುಕೊಂಡು ಹೋದಳು. ನಾನು ಅವರಿಗೆ ಪ್ರಣಾಮಗಳನ್ನು ಮಾಡಿದಾಗ ಅವರು ದಯೆಯಿಂದ ನನ್ನನ್ನ ಆಶೀರ್ವದಿಸಿದರು. ಪ್ರವಚನವನ್ನ ಕೇಳಿಸಿಕೊಳ್ಳುವುದಕ್ಕೆ ನಾನು ಕುಳಿತುಕೊಂಡೆನು. ಬಹಳ ಸಮಯ ಅವರು ನನ್ನನ್ನ ಕಿರುನಗೆಯಿಂದಲೇ ಪರಿವೀಕ್ಷಿಸಿದರು. ಅದು ಎಷ್ಟೋ ಅನುಗ್ರಹದಿಂದ ಕೂಡಿದ ಅನಂತವಾದ ಪ್ರೀತಿಯಿಂದ ಕೂಡಿದಂತಹ ವೀಕ್ಷಣೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಹಿಂದೆ ಇದ್ದ ಬುದ್ಧರು ಬೋಧಿಸತ್ವರ ಪೂರ್ವಾಪರಗಳು, ಜನನ ಅವರು ಮಾಡಿದ ಕಾರ್ಯಗಳು, ಅವರಿಗೆ ಸಂಬಂಧಿಸಿದ ವಿಶೇಷ ಸಂಘಟನೆಗಳ ಕುರಿತಾಗಿ ಅವರು ಪ್ರವಚನವನ್ನ ನೀಡ್ತಾ ಇದ್ದಾರೆ. ಅವರಿಂದ ಹೊರಹೊಮ್ಮುತ್ತಿದ್ದ ಪ್ರಖರವಾದ ಸತ್ಯದ ಕಾಂತಿಯು ಆ ಬೋಧನೆಯಲ್ಲಿ ದೃಢವಾದ ನಂಬಿಕೆಯನ್ನ ಉಂಟು ಮಾಡಿ ನನ್ನನ್ನ ಬಹಳ ಉತ್ತೇಜಿತನನ್ನಾಗಿ ಮಾಡಿದೆ. ಅಲ್ಲಿ ನೆರೆದಿದ್ದವರೆಲ್ಲರಲ್ಲಿ ಭಕ್ತಿ ಶ್ರದ್ಧೆಗಳು ಹೆಚ್ಚಾಗುವುದಕ್ಕೆ ಅವರು ತಿಲೋಪ, ನರೋಪ, ಮಾರ್ಪ ಅವರ ಕುರಿತಾಗಿ ಎಷ್ಟೋ ವಿಸ್ತಾರವಾಗಿ ವರ್ಣಿಸಿದರು. ಅವು ನಾನು ಮಿಲಾರೆಪಾರ ಬಳಿ ತಿಳಿದುಕೊಂಡ ವಿವರಗಳಿಗಿಂತಲೂ ಬಹಳ ಹೆಚ್ಚು. ಅವರು ಪ್ರವಚನವನ್ನ ಮುಗಿಸುತ್ತಾ, ನಿಮ್ಮೆಲ್ಲರಿಗೂ ನಾನು ಮಿಲಾರೆಪಾರ ವಿಷಯವನ್ನ ತಿಳಿಸ್ಬೇಕು. ಅದು ಇದಕ್ಕೆ ಮೊದಲು ನೀವು ಕೇಳಿರುವುದಕ್ಕಿಂತಲೂ ಮಹಾ ಉತ್ಸಾಹ ಭರಿತವಾಗಿ ಎಷ್ಟೋ ಆಶ್ಚರ್ಯದಿಂದ ಕೂಡಿರುತ್ತದೆ. ನೀವೆಲ್ಲರೂ ಆ ವಿವರಗಳನ್ನ ತಪ್ಪದೆ ತಿಳಿದುಕೊಳ್ಳಲೇಬೇಕು ಎಂದರು. ಅಲ್ಲಿದ್ದ ಕೆಲವು ಜನ, ಈಗ ಕೇಳಿಸಿಕೊಂಡ ವಿವರಗಳೇ ಮಹಾ ಆಶ್ಚರ್ಯಕರವಾಗಿರುವಂತಹವು, ಇವುಗಳಿಗಿಂತಲೂ ಆಶ್ಚರ್ಯಕರವಾಗಿರುವಂತಹ ಅವು ಇದ್ದರೆ ಅವು ವ್ಯಕ್ತಪಡಿಸುವುದಕ್ಕೆ ಆಗದಂತಹ ಮಧುರಾತಿ ಮಧುರವಾದ ವಿಚಿತ್ರಗಳು ಆಗಿರ್ಬೇಕು ಎಂದು ಹೇಳಿದರು. ಇನ್ನು ಸ್ವಲ್ಪ ಜನ, ಇದುವರೆಗೂ ಕೇಳಿಸಿಕೊಂಡವರ ಚರಿತ್ರೆಗಳು, ಅವರು ಎಷ್ಟೋ ಜನ್ಮಗಳಲ್ಲಿ ಅರಿಷಡ್ ವರ್ಗಗಳನ್ನ ಗೆದ್ದು ಸತ್ಯ ಸಾಧನೆಯನ್ನ ಮಾಡಿ ಬುದ್ಧತ್ವವನ್ನ ಹೊಂದಿದ್ದಾರೆ. ಅವರೆಲ್ಲರಿಗೂ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲದಂತೆ ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನ ಮಿಲಾರೆಪಾರ್ ಅವರು ಸಾಧಿಸಿದ್ದಾರೆ ಎಂದು ಕೊಂಡಾಡಿದರು. ಮತ್ತೊಬ್ಬರು, ಈ ಚರಿತ್ರೆಯು ಅಷ್ಟು ಆಸಕ್ತಿಕರವಾಗಿರುವುದಾಗಿದ್ದರೆ ಶಿಷ್ಯರಾಗಿ ನಾವು ಕೇಳಿಸಿಕೊಳ್ಳದೆ ಹೋದರೆ ಪಾಪವೇನೋ, ಎಲ್ಲರ ಉನ್ನತಿಗಾಗಿ ಹೇಳಿರಿ ಎಂದು ಪ್ರಾರ್ಥಿಸೋಣ ಎಂದರು. ಈಗ ಮಿಲಾರೆಪ ಎಲ್ಲಿದ್ದಾರೆ ಎಂದು ಒಬ್ಬರು ಕೇಳಿದರೆ, ಮತ್ತೊಬ್ಬರು ಜೋಗ್ಮಿನ್ ಅಥವಾ ಗಾನ್ಗಾ ನಲ್ಲಿ ಎಂದು ಹೇಳಿದರು.
ಜೋಗ್ ಮಿನ್ ಎಂದರೆ ನಿರ್ವಾಣ, ಪುನಃ ಪುನರ್ಜನ್ಮವಿಲ್ಲದ ಅಭವ ಎಂದು ಅರ್ಥ. ಹಾಗೆ ಗಾನ್ ಗಾ ಎಂದರೆ ಅಮರಾವತಿ, ಪುನಃ ಬಾರದಿರುವುದು ಎಂದು ಅರ್ಥ. ಮಿಲಾರೆಪ್ಪ ಗುರುಗಳು ಮಾರ್ಪ, ಅವರ ಗುರುಗಳು ನರೋಪ, ಅವರ ಗುರುಗಳು ತಿಲೋಪ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್. ಇದನ್ನ ನೋಟ್ ಅಂತ, ಇದು ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಇದು ಆಕ್ಚುಲಿ ಇದನ್ನ ನೋಟ್ ಅಂತ ನಾವು ಗ್ರಹಿಸ್ಬೇಕಾಗತ್ತೆ. ಇನ್ನು ಸ್ವಾಧ್ಯಾಯವನ್ನ ಮುಂದುವರಿಸೋಣ. ಆಗ ನಾನು ಅಂದ್ರೆ ರೇಚುಂಗ್ಪ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ, ನಾನು ಅದೇನು ಮಿಲಾರೆಪಾರವರು ಯಾವಾಗಲೂ ಟಿಬೆಟ್ ನಲ್ಲೇ ಇದ್ದಾರಲ್ಲವೇ ಎಂದುಕೊಂಡೆನು. ಪುನಃ ನಾನು ನಿದ್ದೆಯೊಳಗೆ ಜಾರಿಕೊಂಡು ಮತ್ತೊಂದು ದೃಶ್ಯವನ್ನ ನೋಡಿದೆನು. ಈ ದೃಶ್ಯದಲ್ಲಿ ಉರ್ಗ್ಯನ್ ದೇಶಕ್ಕೆ ಸೇರಿದ 5 ಜನ ದೇವಕನ್ಯೆಯರು ಕಾಣಿಸಿಕೊಂಡರು. ಅವರಲ್ಲಿ ಒಬ್ಬೊಬ್ಬರು ಬಿಳಿ, ನೀಲಿ, ಅರಿಶಿನ, ಕೆಂಪು ಮತ್ತು ಹಸಿರು ಬಣ್ಣಗಳಲ್ಲಿ ಕಂಗೊಳಿಸ್ತಾ ಇದ್ರು. ಅವರಲ್ಲಿ ಮೊದಲನೇ ಕನ್ಯೆಯು, ನಾಳೆ ಮಿಲಾರೆಪ್ಪರವರ ಚರಿತ್ರೆಯನ್ನ ಹೇಳುತ್ತಾರೆ, ನಾವು ಹೋಗಿ ಅದನ್ನು ಕೇಳಿಸಿಕೊಳ್ಳೋಣ ಎಂದು ಹೇಳಿದರೆ, ಎರಡನೆಯ ಕನ್ಯೆಯು, ಆ ಕಥೆಯನ್ನು ಹೇಳು ಎಂದು ಯಾರು ಕೇಳುತ್ತಾರೆ ಎಂದರೆ, ಮೂರನೆಯ ಕನ್ಯೆಯು, ಮಿಲಾರೆಪಾರ ಮುಖ್ಯ ಶಿಷ್ಯರು ಕೇಳುತ್ತಾರೆ ಎಂದು ಹೇಳಿದಳು. ಅಷ್ಟು ಹೊತ್ತು ಅವರೆಲ್ಲರೂ ನನ್ನ ಕಡೆಗೆ ನೋಡುತ್ತಾ ಕಿರುನಗೆಯನ್ನ ಬೀರ್ತಾ ಇದ್ರು. ಅವರಲ್ಲಿ ಒಬ್ಬ ಕನ್ಯೆಯು, ಅದು ಎಷ್ಟು ಅದ್ಭುತವಾದ ಪ್ರವಚನ, ಅದನ್ನು ಕೇಳಿಸಿಕೊಂಡರೆ ಮಹಾದಾನಂದ ಉಂಟಾಗುತ್ತದೆ, ಆ ಪ್ರವಚನಕ್ಕಾಗಿ ನಮ್ಮ ಪ್ರಾರ್ಥನೆಯನ್ನ ಸಹ ಜೋಡಿಸೋಣ ಅಂತ ಹೇಳಿದ್ರೆ, ಮತ್ತೊಬ್ಬ ಕನ್ಯೆ, ಶಿಷ್ಯರು ಆ ಅದ್ಭುತವಾದ ಬಹುಮಾನಕ್ಕಾಗಿ ಪ್ರಾರ್ಥಿಸಬೇಕು, ಆ ಸಂದೇಶವನ್ನು ಎಲ್ಲ ಕಡೆಯೂ ಪ್ರಚಾರ ಮಾಡಿ ಧರ್ಮವನ್ನ ರಕ್ಷಿಸುವುದು ನಮ್ಮ ಕರ್ತವ್ಯ, ಇದರಿಂದ ನಮಗೆ ಮಹಾದಾನಂದ ಎಂದಳು. ಆ ರೀತಿಯಾಗಿ ಹೇಳುತ್ತಾ ಅವರೆಲ್ಲರೂ ಕಾಮನ ಬಿಲ್ಲಿನಂತೆ ಮಾಯವಾಗಿ ಹೋದರು. ನಾನು ಕನಸಿನಿಂದ ಎಚ್ಚೆತ್ತುಕೊಂಡೆನು. ಎಚ್ಚರಿಕೆ ಬಂದು ನೋಡುವ ಹೊತ್ತಿಗೆ ಸೂರ್ಯ ಮೇಲೆ ಇದ್ದಾನೆ, ಚೆನ್ನಾಗಿ ಬೆಳಕು ಹರಿದಿದೆ. ಆ ಸ್ವಪ್ನವು ಒಂದು ಸಂದೇಶವೆಂದು, ದೇವತಾ ಸ್ವರೂಪರಾದ ಆ 5 ಜನರು ಸೋದರಿಯರೆಂದು ಅರ್ಥವಾಯಿತು. ಅಂದರೆ ಇವರೆಲ್ಲರೂ ಮಿಲಾರೆಪಾರವರ ಚರಿತ್ರೆಯನ್ನ ತಿಳಿಸಿ ಎಂದು ನಾನು ಪ್ರಾರ್ಥಿಸಬೇಕೆಂದು ನನ್ನನ್ನು ಪ್ರೇರೇಪಿಸುತ್ತಿದ್ದಾರಾ? ಹಾಗಿದ್ದರೆ ನಾನು ತಪ್ಪದೇ ಈ ಕೆಲಸವನ್ನ ಮಾಡಬೇಕು ಎಂದುಕೊಂಡೆನು. ಆ ದಿನ ನನ್ನ ಮನಸ್ಸು ನಿರ್ಮಲವಾಗಿ ಹೃದಯಪೂರ್ವಕ ಭಕ್ತಿ ಶ್ರದ್ಧೆಯಿಂದ ತುಂಬಿದೆ. ಸ್ವಪ್ನವನ್ನ ಪುನಃ ಸ್ಮರಿಸಿಕೊಂಡು ಅವಲೋಕನ ಮಾಡಿದರೆ ಅದು ಎಷ್ಟೋ ಪವಿತ್ರವಾದ ಸ್ವಪ್ನವಾಗಿ, ಉರ್ಗ್ಯಾನ್ ದೇಶದೊಳಕ್ಕೆ ಹೋಗುವುದು ಮಹಾಭಾಗ್ಯವಾಗಿ, ಅಕ್ಷೋಭ್ಯ ಬುದ್ಧರ ಬೋಧನೆಗಳನ್ನ ಕೇಳಿಸಿಕೊಳ್ಳುವುದು ಅದ್ಭುತವಾದ ಅನುಗ್ರಹವಾಗಿ ಅರ್ಥವಾಯಿತು. ನಿಜ ಜೀವನದಲ್ಲಿ ಮಿಲಾರೆಪಾರವರ ಸಾನ್ನಿಧ್ಯದಲ್ಲಿ ಇರುವುದು ನನಗೆ ಎಷ್ಟು ಮಹಾಭಾಗ್ಯವೋ, ಸ್ವಪ್ನದಲ್ಲಿಯಾದರೂ ಬುದ್ಧರ ಉಪನ್ಯಾಸವನ್ನು ಕೇಳಿಸಿಕೊಳ್ಳುವುದು ಕೂಡ ಅಂತಹುದೇ. ಇದು ಕೂಡ ಮಿಲಾರೆಪಾರವರ ಅನುಗ್ರಹವೇ ಆಗಿದೆ ಎಂದು ಅನಿಸಿತು. ಆ ಸ್ವಪ್ನದಲ್ಲಿ ಎಲ್ಲರೂ ಮಿಲಾರೆಪಾರವರು ಅಭವ, ಅಮರಾವತಿಯಲ್ಲಿ ಇದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾಗ ನನಗೆ ಅರ್ಥವಾಗದೆ ಇರಲು ಕಾರಣ ನನ್ನ ನಂಬಿಕೆ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಲ್ಲಿನ ಲೋಪ. ಆ ಲೋಪದೋಷವೇನೆಂದರೆ, ನಾನು ಕೇವಲ ಅವರನ್ನ ಮಾನವ ಮಾತ್ರ ಎಂದು ಭಾವಿಸಿ ಅವರು ಈಗಲೂ ಟಿಬೆಟ್ನಲ್ಲೇ ಇದ್ದಾರಲ್ಲ ಎಂದು ಯೋಚಿಸಿದ್ದು. ನಾನು ಎಷ್ಟು ಬುದ್ಧಿ ಇಲ್ಲದ ಮೂರ್ಖ. ಪರಮ ಗುರುಗಳ ಸಹಚರ್ಯದಿಂದ ನನ್ನಲ್ಲಿನ ಈ ಲೋಪದೋಷವು ಅರ್ಥವಾಯಿತು. ಮಿಲಾರೆಪಾರವರು ಬುದ್ಧತ್ವವನ್ನ ಸಾಧಿಸಿದ ಒಬ್ಬ ಮಹಾ ಬುದ್ಧ ಎಂಬುದನ್ನು ಮತ್ತು ಅವರು ಲೆಕ್ಕವಿಲ್ಲದಷ್ಟು ರೂಪಗಳಲ್ಲಿ ಎಲ್ಲಿಗಾದರೂ ಹೋಗಬಲ್ಲರು ಎಂಬ ವಿಷಯವನ್ನ ನಾನು ಗ್ರಹಿಸಬೇಕಾಗಿತ್ತು. ಅವರು ಎಲ್ಲಿದ್ದರೆ ಅದೇ ಪವಿತ್ರವಾದ ಸ್ಥಳವಲ್ಲವೇ? ಅಭವ, ಅಮರಾವತಿ ಅಲ್ಲವೇ? ನನಗೆ ಉಂಟಾದ ಸ್ವಪ್ನ, ಅದರಲ್ಲಿ ಮಾತನಾಡಿದ ಸ್ತ್ರೀ, ಉಳಿದವರೆಲ್ಲರೂ ಪ್ರವಚನ ಎಲ್ಲವೂ ಸಹ ದೈವ ಪ್ರೇರಣೆಯಿಂದಲೇ ನಡೆದಿದೆ ಎಂಬುದನ್ನ ಮತ್ತು ಮಿಲಾರೆಪಾರವರ ಜೀವನ ಚರಿತ್ರೆಯನ್ನ ಬರೆಯಲೇಬೇಕೆಂದು ತನಗೆ ಸಂದೇಶ ನೀಡಿದ್ದಾರೆ ಎಂದು ಅಂದುಕೊಂಡೆನು. ಪರಮ ಗುರುಗಳಾದ ಮಿಲಾರೆಪಾರವರ ಮತ್ತಷ್ಟು ಜೀವನ ವಿಶೇಷಗಳನ್ನು ಕೇಳಬೇಕೆಂದು ದೃಢವಾಗಿ ನಿಶ್ಚಯಿಸಿಕೊಂಡೆನು. ಈ ಮಾನಸಿಕ ಸ್ಥಿತಿಯಲ್ಲಿ ಸದ್ಗುರುಗಳ ಕುರಿತು ಬಲವಾದ ನಂಬಿಕೆ ಮತ್ತು ಭಕ್ತಿ ಶ್ರದ್ಧೆಗಳು ಉಂಟಾದವು. ಆಗ ನನ್ನ ಮನಸ್ಸನ್ನ ಪ್ರಶಾಂತವಾಗಿ ಇರಿಸಿಕೊಂಡೆನು. ಆ ದಿನ ಬೆಳಗ್ಗೆ ಫಲಾಹಾರವನ್ನ ಮುಗಿಸಿಕೊಂಡು ನಾನು ಅಂದ್ರೆ ರೇಚುಂಗ್ಪ ಸದ್ಗುರು ಮಿಲಾರೆಪ್ಪ ಸಮಕ್ಷಮಕ್ಕೆ ಹೊರಟೆನು.
ಆ ಹೊತ್ತಿಗಾಗಲೇ ಸದ್ಗುರುವಿನ ಸುತ್ತಲೂ ಶಿಷ್ಯರು ಭಕ್ತರು ಕುಳಿತುಕೊಂಡಿದ್ದಾರೆ. ನಾನು ಸದ್ಗುರುಗಳ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡಿ ಕ್ಷೇಮ ಸಮಾಚಾರಗಳನ್ನ ಕೇಳಿ ನಂತರ ಮೊಣಕಾಲುಗಳನ್ನ ನೆಲದ ಮೇಲೆ ಊರಿ ಎರಡೂ ಕೈಗಳನ್ನ ಜೋಡಿಸಿ ಹೀಗೆ ಪ್ರಾರ್ಥನೆಯನ್ನ ಮಾಡ್ಕೊಂಡೆ. ಹೇ ಸದ್ಗುರುದೇವ, ನೀವು ನಮಗೆ ದೈವ ಮತ್ತು ದಾರಿದೀಪ, ನಮ್ಮ ಜೀವನಕ್ಕೆ ಉತ್ಸಾಹ ಮತ್ತು ಪ್ರೋತ್ಸಾಹ ನೀಡುವ ಶಕ್ತಿ ನೀವು. ಇಂತಹ ಈ ಮಹಾನ್ ಚೈತನ್ಯದ ವಿಚಾರ ನಮಗಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೂ ತಿಳಿಯಬೇಕಿದೆ. ಆದ್ರಿಂದ ಕೃಪೆ ತೋರಿ ತಮ್ಮ ಜೀವನ ಚರಿತ್ರ ಸಂಘಟನೆಗಳನ್ನ ಕರುಣೆಯಿಂದ ನಮಗೆ ತಿಳಿಸಿ. ಇಂದಿನ ಪೀಳಿಗೆಗೆ ಮತ್ತು ಭವಿಷ್ಯದ ಪೀಳಿಗೆಗೆ ನಿಮ್ಮ ಜೀವನ ಮತ್ತು ನಿಮ್ಮ ಜ್ಞಾನದ ಕಾಂತಿ ಸತ್ಯದ ಆಚರಣೆಯಲ್ಲಿ ಸ್ಫೂರ್ತಿಯಾಗಿ ಮುಕ್ತಿ ಮಾರ್ಗದಲ್ಲಿ ಮುನ್ನಡೆಯಲು ಅವಕಾಶ ಮಾಡಿಕೊಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೀನಿ. ಈ ಧರೆಯಲ್ಲಿರುವ ಸಾಧಕರಿಗಾಗಿ ಹಿಂದೆ ಇದ್ದ ಬುದ್ಧರು ಸಹ ಅವರ 12 ಅದ್ಭುತವಾದ ಆಚರಣೆಗಳನ್ನ ಮತ್ತು ಚರಿತ್ರೆಯನ್ನ ಹೇಳಿದ್ದಾರೆ. ಇದರಿಂದಾಗಿ ಬೌದ್ಧ ಧರ್ಮವು ಭೂಮಿಯ 4 ದಿಕ್ಕುಗಳಿಗೆ ವಿಸ್ತರಿಸಿದೆ. ತಿಲೋಪ, ನರೋಪ, ಮಾರ್ಪಾರಂತಹ ಪರಮ ಗುರುಗಳು ಅವರ ಜೀವನ ಚರಿತ್ರೆಯನ್ನು ತಿಳಿಸಿ ಶಿಷ್ಯ ಮತ್ತು ಭಕ್ತ ಗಣಗಳಿಗೆ ಸತ್ಯವನ್ನ ಗ್ರಹಿಸುವಂತಹ ಅವಕಾಶವನ್ನ ಕಲ್ಪಿಸಿದ್ದಾರೆ. ಪರಮಾತ್ಮ ಅದೇ ಪ್ರಕಾರವಾಗಿ ತಮ್ಮ ಜೀವನ ಚರಿತ್ರೆಯು ಸಹ ಅದೆಷ್ಟೋ ಸಾಧಕರಿಗೆ ಪುರೋಭಿವೃದ್ಧಿ ಹೊಂದಲು ಸಹಾಯಕವಾಗಿರುತ್ತದೆ. ಆದ್ರಿಂದ ತಮ್ಮ ಜೀವನದಲ್ಲಿನ ಘಟನೆಗಳ ಬಗ್ಗೆ ವಿವರಗಳನ್ನ ನಮಗೆ ಪ್ರವಚಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ. ಅಂತಹ ಅದೃಷ್ಟ ಮತ್ತು ಸೌಭಾಗ್ಯ ನಮಗೆ ಕಲ್ಪಿಸಬೇಕೆಂದು ತಮ್ಮಲ್ಲಿ ಮಾಡುತ್ತಾ ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಮಾಸ್ಟರ್ಸ್, ಭೂಮಿ ಮೇಲಿನ ಬುದ್ಧಾವತಾರಗಳ 12 ಅದ್ಭುತವಾದ ಆಚರಣೆಗಳು. ಮೊದಲನೆಯದು ಕೈ ನೇಯ್ಗೆಯ ಹಳೆಯ ಹರಿದ ಬಟ್ಟೆಗಳನ್ನ ಧರಿಸುವುದು. ಎರಡನೆಯದು ಪ್ರತಿನಿತ್ಯವೂ ಧರಿಸುವ ವಸ್ತ್ರಗಳಿಂದ ಮಾಡುವ ಪ್ರಯಾಣದಲ್ಲಿ ಹೊದಿಸಿಕೊಳ್ಳುವ ಸಲುವಾಗಿ ಒಂದು ದುಪ್ಪಟ್ಟಿ. ಮೂರನೇದು ಅತಿ ಶೀತ ಪ್ರದೇಶದಲ್ಲಿ ಇದ್ದಾಗ ಉಣ್ಣೆಯ ಕಂಬಳಿ. 4ನೇದು ಭಿಕ್ಷೆ. 5ನೇದು ಮಧ್ಯಾಹ್ನದ ಸಮಯಕ್ಕೆ ಅಥವಾ ಅದಕ್ಕೂ ಮೊದಲೇ ದಿನಕ್ಕೆ ಒಮ್ಮೆ ಮಾತ್ರವೇ ಭೋಜನ. 6ನೇದು ಮಧ್ಯಾಹ್ನದ ನಂತರ ಯಾವುದೇ ರೀತಿಯ ಪಾನೀಯಗಳನ್ನ ತೆಗೆದುಕೊಳ್ಳಬಾರದು. 7ನೇದು ಅರಣ್ಯದಲ್ಲಿ ಧ್ಯಾನ. 8ನೇದು ಮನೆಗಳಲ್ಲಿ ಅಲ್ಲದೆ ಮರದ ಕೆಳಗಡೆ ಕುಳಿತುಕೊಳ್ಳಬೇಕು ಮತ್ತು ಅಲ್ಲೇ ನಿವಾಸ ಆಗಿರ್ಬೇಕು. 9ನೇದು ಮರ ಗಿಡಿಗಳು ಇಲ್ಲದೆ ಇರುವ ಪ್ರದೇಶದಲ್ಲಿ ಆಕಾಶ ಕೆಳಗಡೆಯೇ ನಿವಾಸ. 10ನೇ ಆಚರಣೆ ಏನು ಅಂದ್ರೆ ಜೀವನವು ಕ್ಷಣಿಕವಾದುದು ಎಂಬ ಅವಗಾಹನೆಗಾಗಿ ಸ್ಮಶಾನದಲ್ಲಿ ಇರುವುದು ಮತ್ತು ಧ್ಯಾನ ಮಾಡುವುದು. 11ನೆಯ ಆಚರಣೆ ಅಂಗಾತ ಮಲಗಿಕೊಳ್ಳದೆ ಕುಳಿತಿರುವ ಆಸನದಲ್ಲಿಯೇ ನಿದ್ರಿಸುವುದು. 12ನೆಯ ಆಚರಣೆ ಈ ನಿಯಮಗಳನ್ನ ಬಲವಂತವಾಗಿ ಅಲ್ಲದೆ ಅಭ್ಯಾಸವಾಗಿ ಪಾಲಿಸುವುದು. ಅಬ್ಬಾ, ನೋಡಿದ್ರಿ ಅಲ್ವಾ ಮಾಸ್ಟರ್ಸ್, ಎಷ್ಟು 12 ಅದ್ಭುತವಾದ ಆಚರಣೆಗಳು, ಬುದ್ಧಾವತಾರಗಳ 12 ಅದ್ಭುತವಾದ ಆಚರಣೆಗಳು ಇವು ಆಗಿವೆ ಅಂತ ಇಲ್ಲೊಂದು ಬಾಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಮಾಸ್ಟರ್ಸ್. ಇಲ್ಲಿವರೆಗೂ ಪುಟ 27 ಆಯ್ತು. ಪುಟ 28ರಲ್ಲಿ ಆ ಪ್ರಾರ್ಥನೆಗಳಿಗೆ ಮುಗ್ಧರಾದ ಮಿಲಾರೆಪರ್ ಅವರು ಕಿರುನಗೆಯನ್ನ ಬೀರುತ್ತಾ, ಓ ರೇಚುಂಪ, ನಿನಗೆ ಈಗಾಗಲೇ ನನ್ನ ಜೀವನದ ಬಗ್ಗೆ, ನನ್ನ ಚರಿತ್ರೆ ಬಗ್ಗೆ ಪರಿಚಯವಿದೆ. ಆದರೂ ನೀನು ನಿನಗಾಗಿ ಅಲ್ಲದೆ ಎಲ್ಲರಿಗಾಗಿ ಪ್ರಾರ್ಥಿಸಿರುವೆ. ಆದ್ರಿಂದ ನಿನ್ನ ಪ್ರಾರ್ಥನೆಯನ್ನ ನಾನು ನೆರವೇರಿಸಬೇಕಾಗಿದೆ. ಹೇಳುವುದಕ್ಕೆ ಏನೂ ಸಮಸ್ಯೆ ಇಲ್ಲ. ನಾನು ಕಯಿಂಪೋ ವಂಶದ ಜೋಸೇಲು ಎಂಬ ಉನ್ನತ ವರ್ಗಕ್ಕೆ ಸೇರಿದವನಾಗಿದ್ದೇನೆ ಅಂತ ಸ್ಟಾರ್ಟ್ ಮಾಡ್ತಾರೆ ಮಾಸ್ಟರ್ಸ್. ನನ್ನ ಹೆಸರು ಮಿಲಾರೆಪ. ನಾನು ಹುಡುಗನಾಗಿದ್ದಾಗ ಕೆಲವು ಕ್ಷುದ್ರ ಕೆಲಸಗಳನ್ನ ಮಾಡಿದ್ದೇನೆ. ಬುದ್ಧಿ ಬಂದ ನಂತರ ಒಳ್ಳೆ ಕೆಲಸಗಳನ್ನ ಮಾಡಿದ್ದೇನೆ. ಆದ್ರೆ ಈಗ ಒಳ್ಳೆಯದು ಕೆಟ್ಟದ್ದು ಎಂಬ ಭಾವಕ್ಕೆ ಅತೀತನಾಗಿ ಇದ್ದೇನೆ. ಗಮ್ಯವನ್ನು ಸಾಧಿಸಿದವನಾಗಿರುವುದರಿಂದ ನಾನು ಭವಿಷ್ಯಕ್ಕಾಗಿ ಏನೊಂದನ್ನೂ ಮಾಡುವ ಅವಶ್ಯಕತೆ ಇಲ್ಲದ ಸ್ಥಿತಿಗೆ ಬಂದಿದ್ದೇನೆ. ನನ್ನ ಬಗೆಗಿನ ಇಷ್ಟು ವಿಚಾರಗಳು ಸಾಕು. ಇದನ್ನ ಮೀರಿ ನಾನು ನನ್ನ ಜೀವನದ ವಿಶೇಷತೆಗಳನ್ನ ವಿಪುಲವಾಗಿ ತಿಳಿಸಿದ್ದಾದರೆ ಕೆಲವು ನಿಮಗೆ ಕಣ್ಣೀರನ್ನ ತರಿಸುತ್ತದೆ, ಮತ್ತೆ ಕೆಲವು ನಗುವಂತೆ ಮಾಡುತ್ತವೆ. ಆದ್ರಿಂದ ಅವುಗಳಿಂದ ವಿಶೇಷವಾದ ಉಪಯೋಗವೇನು ಇರುವುದಿಲ್ಲವಾದ್ದರಿಂದ ಈ ವೃದ್ಧನನ್ನ ಹೀಗೆ ಪ್ರಶಾಂತವಾಗಿ ಇರಲು ಬಿಟ್ಟು ಬಿಡಿ ಎಂದು ಹೇಳಿದರು. ಈ ಮಾತನ್ನು ಕೇಳಿದ ರೇಚುಂಪ ಎದ್ದು ನಿಂತು ಬಾಗಿ ಬಾಗಿ ನಮಸ್ಕರಿಸುತ್ತಾ, ಕರುಣಾಮಯ ದೇವ, ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಸತ್ಯಾನ್ವೇಷಣೆಯ ಮಾರ್ಗವನ್ನ ಯಾವ ರೀತಿಯಾಗಿ ತಿಳಿದುಕೊಂಡಿರೆಂಬ ವಿವರಗಳನ್ನ, ಅದಕ್ಕಾಗಿ ನೀವು ಪಟ್ಟ ಕಷ್ಟಗಳನ್ನು, ಮಾಡಿದ ತ್ಯಾಗಗಳಾಗಿರ್ಬೋದು, ಸತ್ಯಕ್ಕಾಗಿ ನೀವು ನಿರಂತರವೂ ಮಾಡಿದ ಧ್ಯಾನ ಸಾಧನೆ ಆಗಿರ್ಬೋದು,
ತದನಂತರ ನೀವು ಅನಂತವಾದ ಸತ್ಯವನ್ನ ದರ್ಶಿಸಿದಂತಹ ವಿಧಾನ, ಆಧ್ಯಾತ್ಮಿಕ ಗಮ್ಯವನ್ನ ಸಾಧಿಸಿದ ವಿಚಾರ ಆಗಿರ್ಬೋದು, ಪೂರ್ವ ಕರ್ಮ ಬಂಧನಗಳಿಂದ ಮುಕ್ತಿ ಪಡೆಯುವ ವಿಚಾರ ಆಗಿರ್ಬೋದು, ಮತ್ತೆ ಭವಿಷ್ಯತ್ ಕರ್ಮಫಲಗಳ ನಿವಾರಣೆ, ಇವೆಲ್ಲವೂ ಬಹಳಷ್ಟು ಆಸಕ್ತಿಕರವಾಗಿ ಸ್ಫೂರ್ತಿದಾಯಕವಾಗಿ ಇರುವುದಷ್ಟೇ ಅಲ್ಲದೆ ಸಾಧಕರನ್ನ ಈ ಮಾರ್ಗದಲ್ಲಿ ಉತ್ಸಾಹ ಹೊಂದುವಂತೆ ಮಾಡುತ್ತದೆ. ಭವಿಷ್ಯದಲ್ಲಿ ಅನೇಕ ತಲೆಮಾರುಗಳಿಗೆ ಇದು ಮಾರ್ಗದರ್ಶಕವಾಗಿ, ಬೆಳಕಾಗಿ, ಗುರುವಾಗಿ ನಿಲ್ಲುತ್ತದೆ. ಇವಿಷ್ಟೇ ವಿಚಾರಗಳಲ್ಲದೆ ಉನ್ನತ ವರ್ಗವಾದ ಜೋಸೇಲಿಗೆ ಸೇರಿದ ನಿಮಗೆ ಮಿಲಾ ಎಂಬ ಹೆಸರು ಹೇಗೆ ಬಂದಿತ್ತು? ನಿಮ್ಮ ಯೌವನದಲ್ಲಿ ಕ್ಷುದ್ರ ವಿದ್ಯೆಗಳನ್ನು ಏಕೆ ಕಲಿಯಬೇಕಾಯಿತು? ಅದನ್ನು ಹೇಗೆ ಪ್ರಯೋಗ ಮಾಡಿದಿರಿ? ಆ ಕಾಲದಲ್ಲಿ ತುಂಬಾ ದುಃಖಕರವಾದ ಮತ್ತು ಹಾಸ್ಯಭರಿತವಾದ ಸಂಘಟನೆಗಳು ಹೇಗೆ ನಡೆದವು? ಈ ವಿವರಗಳೆಲ್ಲವೂ ಮುಂದಿನ ಭಾವಿ ತಲೆಮಾರುಗಳಿಗೆ ಎಷ್ಟೆಷ್ಟೋ ಸಹಾಯ ಮಾಡುತ್ತವೆ. ನನ್ನ ಈ ಪ್ರಾರ್ಥನೆಯ ಬಗ್ಗೆ ನಿಮ್ಮ ಈ ನಿರ್ಲಕ್ಷ್ಯ ಧೋರಣೆಯನ್ನ ವಿರಮಿಸಿ ನನ್ನ ಮೇಲೆ ಕರುಣೆ ತೋರಿ ಎಲ್ಲವನ್ನು ವಿಪುಲವಾಗಿ ತಿಳಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇನೆ ಎಂದು ಹೇಳಿದನು. ಇದರೊಂದಿಗೆ ರೇಚುಂಗ್ಪಾ ಅಲ್ಲಿ ನೆರೆದಿದ್ದ ಎಲ್ಲಾ ಭಕ್ತ ಜನರನ್ನ ಕುರಿತು ಈ ರೀತಿಯಾಗಿ ಪ್ರಾರ್ಥಿಸಿದನು. ಧರ್ಮ ಮಾರ್ಗದಲ್ಲಿ ನಡೆಯುತ್ತಿರುವ ಇಲ್ಲಿರುವ ಎಲ್ಲಾ ಸೋದರ ಸೋದರಿಯರನ್ನ, ಸ್ನೇಹಿತರನ್ನ ನನ್ನೊಂದಿಗೆ ನೀವು ಕೂಡ ಕೈಜೋಡಿಸಿ ಪ್ರಾರ್ಥಿಸಬೇಕು ಎಂದು ಕೋರಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದನು. ಹೀಗೆ ಹೇಳುತ್ತಿದ್ದಂತೆಯೇ ಅಲ್ಲಿದ್ದವರೆಲ್ಲರೂ ಸಹ ಮಿಲರೆಪಾರವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡಿ ಇಲ್ಲಿ ಸ್ನೇಹಿತರನ್ನ ನನ್ನೊಂದಿಗೆ ನೀವು ಕೂಡ ಕೈ ಜೋಡಿಸಿ ಪ್ರಾರ್ಥಿಸ್ಬೇಕು ಅಂತ ಅವ್ರು ಕೋರ್ಕೊಳ್ತಾ ಇರುವಂತದ್ದ ವಿಷಯಗಳು ಮಾಸ್ಟರ್ಸ್. ಇದು ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ನಿಮ್ಮ ಶಿಷ್ಯ ಶ್ರೇಷ್ಠರಾದ ರೇಚುಂಗ್ಪಾರೊಂದಿಗೆ ಸೇರಿಸ್ತಾ ಇದ್ದೀವಿ. ಸ್ವಾಮಿ ದಯವಿಟ್ಟು ನಿಮ್ಮ ಕಾಠಿಣ್ಯತೆಯನ್ನ ಕರಗಿಸಿ ಧರ್ಮಚಕ್ರವನ್ನ ಮುನ್ನಡೆಸಿ ಅಂತ ಬೇಡ್ಕೊಳ್ತಾರೆ. ಆಗ ಮಿಲರೆಪಾರ್ ಅವರು, ಹಾಗಿದ್ದರೆ ಸರಿ, ನಿಮ್ಮೆಲ್ಲರ ಪ್ರಾರ್ಥನೆ ಇದೇ ಆಗಿದ್ರೆ ನಿಮ್ಮೆಲ್ಲರ ಅಭಿಷ್ಟವನ್ನ ಈಡೇರಿಸ್ತೀನಿ, ನನ್ನ ಜೀವನದಲ್ಲಿ ಬಚ್ಚಿಟ್ಕೊಳ್ಳುವುದಕ್ಕೆ ಏನೂ ಇಲ್ಲ ಅಂತ ಹೇಳೋಕೆ ಶುರು ಮಾಡ್ತಾರೆ. ದಯಮಾಡಿ ನನ್ನ ಮೇಲೆ ಕರುಣೆಯನ್ನ ತೋರಿ ಎಲ್ಲವನ್ನ ವಿಪುಲವಾಗಿ ನೀವು ತಿಳಿಸ್ಬೇಕು ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಅಂತ ರೇಚುಂಗ್ಪಾ ಎಲ್ಲ ಹೇಳಿದಾಗ, ಇದ್ರೊಂದಿಗೆ ರೇಚುಂಗ್ಪಾ ಅಲ್ಲಿ ನೆರೆದಿದ್ದ ಎಲ್ಲಾ ಭಕ್ತಜನರನ್ನ ಕುರಿತು ಕೂಡ ಈ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಧರ್ಮ ಮಾರ್ಗದಲ್ಲಿ ನಡೀತಾ ಇರುವ ಇಲ್ಲಿರುವ ಎಲ್ಲಾ ಸಹೋದರ ಸೋದರಿಯರನ್ನ, ಸ್ನೇಹಿತರನ್ನ ನನ್ನೊಂದಿಗೆ ನೀವು ಕೂಡ ಕೈ ಜೋಡಿಸಿ ಪ್ರಾರ್ಥಿಸ್ಬೇಕು ಅಂತ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಹೀಗೆ ಹೇಳ್ತಾ ಇದ್ದಂತೆ ಅಲ್ಲಿದ್ದವರೆಲ್ಲರೂ ಕೂಡ ಮಿಲಾರೆಪಾರ್ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಮಾಡ್ತಾರೆ ಮಾಸ್ಟರ್ಸ್. ನಮ್ಮೆಲ್ಲರ ಪ್ರಾರ್ಥನೆಗಳನ್ನ ನಿಮ್ಮ ಶಿಷ್ಯ ಶ್ರೇಷ್ಠರಾದ ರೇಚುಂಗ್ಪಾರೊಂದಿಗೆ ಸೇರಿಸ್ತಾ ಇದೀವಿ. ಸ್ವಾಮಿ ದಯವಿಟ್ಟು ನಿಮ್ಮ ಕಾಠಿಣ್ಯತೆಯನ್ನ ಕರಗಿಸ್ಕೊಂಡು ಧರ್ಮ ಚಕ್ರವನ್ನ ನೀವು ಮುನ್ನಡೆಸ್ಬೇಕು ಅಂತ ಬೇಡ್ಕೊಳ್ತಾರೆ. ಅಂದ್ರೆ ನಿಮ್ಮ ಜೀವನ ಚರಿತ್ರೆಯನ್ನ ದಯಮಾಡಿ ನಮ್ಗೆ ತಿಳಿಸ್ಕೊಡಿ ಅಂತ ಇವರೆಲ್ಲರೂ ಬೇಡ್ಕೊತಾ ಇದ್ದಾರೆ ಮಾಸ್ಟರ್ಸ್. ಆಗ ಮಿಲಾರೆಪಾರ್ ಅವರು, ಹಾಗಿದ್ದರೆ ಸರಿ, ನಿಮ್ಮೆಲ್ಲರ ಪ್ರಾರ್ಥನೆ ಇದೇ ಆಗಿದ್ದರೆ ನಿಮ್ಮೆಲ್ಲರ ಅಭಿಷ್ಟವನ್ನ ನಾನು ಈಡೇರಿಸ್ತೀನಿ, ನನ್ನ ಜೀವನದಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಏನು ಇಲ್ಲ ಅಂತ ಅವರು ಹೇಳೋಕೆ ಶುರು ಮಾಡ್ತಾರೆ. ಪೂರ್ವಜರು ಅನ್ನೋ ಹೆಡ್ಡಿಂಗು ಮಾಸ್ಟರ್ಸ್ ಅಲ್ಲಿ ಮುಂದೆ ಏನ್ ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ನನ್ನ ವಂಶ ಮತ್ತು ವರ್ಗಕ್ಕೆ ಸಂಬಂಧಿಸಿದಂತೆ ಈ ದೇಶದ ಉತ್ತರ ಭಾಗದಲ್ಲಿರುವ ಒಂದು ಊರಿನಲ್ಲಿ ಪಶುಗಳನ್ನ ಮತ್ತು ಕುರಿಗಳನ್ನ ಕಾಯುವ ಒಂದು ದೊಡ್ಡ ವಲಸೆ ಹೋಗುವ ಗುಂಪು ಇದೆ. ಅವರುಗಳಲ್ಲಿ ಒಬ್ಬರು ಬೌದ್ಧ ಮತಕ್ಕೆ ಆಕರ್ಷಿಸಲ್ಪಟ್ಟು ಸಾಧನೆ ಮಾಡಿ ನಿಂಗಮಾಪ ಶಾಖೆಗೆ ಸೇರಿದ ಲಾಮಾ ಅಂದ್ರೆ ಗುರುಗಳು ಅಂತ ಅರ್ಥ, ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಲಾಮಾ ಅಂದ್ರೆ ಗುರುಗಳು ಆದರೂ ಆತನ ತಂದೆಯವರು ಸಹ ಅದೇ ಶಾಖೆಗೆ ಸೇರಿದವರಾಗಿದ್ದಾರೆ. ಆ ತಂದೆಯವರು ನಮ್ಮ ಜೋಸೆಲ ವರ್ಗದವರಾಗಿದ್ದರು. ಆತನು ಯೌವನದಲ್ಲಿ ಕೆಲವರು ಯಾತ್ರಿಕರ ಜೊತೆಗೂಡಿ ಉರ್ದು ಪ್ರಾಂತ್ಯಕ್ಕೆ ಯಾತ್ರೆಯಾಗಿ ಬಂದನು. ಅಲ್ಲಿ ಆತನು ಕುಲದೇವತೆಗಳನ್ನು ಉಪಾಸಿಸಿ ಕೆಲವು ಮಾನವಾತೀತ ಶಕ್ತಿಗಳನ್ನ, ಮಾಯಾವಿದ್ಯೆಗಳನ್ನ ಸಾಧಿಸಿಕೊಂಡನು. ಅವನು ಸಾಂಗ್ ಪ್ರಾಂತ್ಯದಲ್ಲಿನ ಚುಂಕ್ವಾಚಿ ಪಟ್ಟಣಕ್ಕೆ ಬರುವ ಹೊತ್ತಿಗೆ ಕಾಯಿಲೆಗಳನ್ನ ನಿವಾರಿಸುವ, ಭೂತ ಪ್ರೇತಗಳನ್ನ ಓಡಿಸುವ ಆತನ ಅತೀತ ಶಕ್ತಿಗಳ ವಿಚಾರ ಎಲ್ಲಾ ದಿಕ್ಕುಗಳಲ್ಲಿಯೂ ಪ್ರಚಾರವಾಗಿ
ಆತನು ಎಲ್ಲರಿಗೂ ಎಷ್ಟೋ ಅವಶ್ಯಕವಾದ ವ್ಯಕ್ತಿಯಾಗಿ ತಯಾರಾಗಿದ್ದನು. ಆ ಒಂದು ಪಟ್ಟಣದಲ್ಲಿ ಆತನು ಅನೇಕ ವರ್ಷಗಳ ಕಾಲ ನಿವಾಸಿಸಿದ್ದನು. ಆತನು ಕಯ್ಯುಂಗ್ ಪೋ ಜೋಸೆ ಎಂದು ಎಲ್ಲರಿಗೂ ಚಿರಪರಿಚಿತನಾಗಿದ್ದನು. ಅವನ ಹೆಸರು ಕಯ್ಯುಂಗ್ ಪೋ ಜೋಸೆ. ಯಾರಾದರೂ ಕಾಯಿಲೆಗೆ ಒಳಗಾದ್ರೆ ಅಥವಾ ಭೂತ ಪ್ರೇತಗಳಿಂದ ತೊಂದರೆಗೆ ಒಳಗಾಗಿದ್ರೆ ಕೂಡಲೇ ಆತನನ್ನ ಕರೆಯಿಸ್ಕೊಳ್ತಾ ಇದ್ರು. ಆದ್ರೆ ಅಲ್ಲಿ ಆತನ ಬಗ್ಗೆ ನಂಬಿಕೆ ಇಲ್ಲದ ಒಂದು ಕುಟುಂಬ ಇತ್ತು. ಒಮ್ಮೆ ಆ ಕುಟುಂಬವನ್ನ ಒಂದು ದೊಡ್ಡ ಭೂತ ಹಿಡಿದುಕೊಂತು. ಅದು ಭಯಂಕರವಾಗಿ ಪೀಡಿಸಲು ಆರಂಭಿಸ್ತು. ಆದ್ರೆ ಅವರು ಯಾರೂ ಜೋಸೆನನ್ನ ಭೇಟಿಯಾಗಲು ಒಪ್ಲಿಲ್ಲ. ಆ ಕುಟುಂಬ ಮತ್ತು ಇತರ ಕೆಲವರು ಮತಗುರುಗಳನ್ನು, ಮಾಂತ್ರಿಕರನ್ನು ಕರೆಸಿ ಆ ಭೂತವನ್ನು ಓಡಿಸಲು ಪ್ರಯತ್ನಿಸಿದ್ರು. ಆದ್ರೆ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಭೂತ ಮತ್ತಷ್ಟು ವಿಜೃಂಭಿಸಲು ಪ್ರಾರಂಭಿಸಿತು ಮತ್ತು ಅವರನ್ನ ಪರಿಪರಿಯಾಗಿ ಬಹಳವಾಗಿ ಹಿಂಸಿಸಿತು. ಇದರಿಂದಾಗಿ ಅವರು ಭೂತವನ್ನು ಓಡಿಸುವ ಪ್ರಯತ್ನವಿರಲಿ ಆಲೋಚಿಸುವುದಕ್ಕೂ ಗಡಗಡ ನಡುಗುವಂತಾಗಿತ್ತು. ಕಡೆಗೆ ಆ ಕುಟುಂಬದ ಶ್ರೇಯೋಭಿಲಾಷಿಗಳು ಏನಿರ್ತಾರೆ ಅವರು ಕಾರ್ಯವಾಸಿ ಕತ್ತೆ ಕಾಲು ಎಂಬಂತೆ ನಿಮಗೆ ಇಷ್ಟವಿಲ್ಲದಿದ್ದರೂ ನಿಮ್ಮ ಸಮಸ್ಯೆ ಪರಿಹಾರ ಆಗುವ ಸಲುವಾಗಿ ನೀವು ಜೋಸೆನನ್ನ ನಿಮ್ಮ ಮನೆಗೆ ಆಹ್ವಾನಿಸಿ ಎಂದು ಹಿತವಚನವನ್ನ ನುಡಿತಾರೆ. ಆಗ ಮನೆ ಯಜಮಾನ ಇದಕ್ಕೆ ಒಪ್ಕೊಂಡು ಜೋಸೆನನ್ನು ತಮ್ಮ ಮನೆಗೆ ಬರ ಹೇಳ್ತಾರೆ. ಅವರ ಆಹ್ವಾನ ಏನಿದೆ, ಅವರ ಇನ್ವಿಟೇಷನ್ ಏನಿದೆ ಅದನ್ನ ಸ್ವೀಕರಿಸಿ ಜೋಸೆ ಅಲ್ಲಿಗೆ ಬಂದನು. ಅವನು ಭೂತದ ಬಳಿಗೆ ಹೋಗುವಾಗ ಜೋರಾಗಿ ಕೂಗುತ್ತಾ ಈ ರೀತಿಯಾಗಿ ಹೇಳ್ತಾನೆ, ನಾನು ಕಯ್ಯಿಂಗ್ ಪೋ ಜೋಸೆ, ಭೂತಗಳ ಮಾಂಸ ತಿಂದು ರಕ್ತವನ್ನು ಕುಡಿಯುವವನು. ನಿನ್ನ ರಕ್ತ ಮಾಂಸ ಹೀರುವ ಸಲುವಾಗಿ ಬರುತ್ತಿದ್ದೇನೆ, ಅಲ್ಲೇ ಇರು ಅಲ್ಲೇ ಇರು ಎಂದನು. ಭೂತದ ಶಕ್ತಿಯು ರೇಚುಂಪಾ ಜೋಸೆ ಮುಂದೆ ನಿರ್ವೀರ್ಯವಾಯಿತು. ಅವನ ಶಕ್ತಿಯ ದಾಳಿಗೆ ಹಣ್ಣುಗಾಯಿ ನೀರುಗಾಯಿ ಆಗಿ ಹೋಯ್ತು. ಭೂತವು ಹಿಂಸೆಯನ್ನು ತಾಳಲಾರದೆ ಅಪ್ಪ ಅಮ್ಮ ಮಿಲಾ ಮಿಲಾ ಅಂದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಮಹಾಪುರುಷ ಮಹಾಪುರುಷ ನನ್ನನ್ನು ಬಿಟ್ಟು ಬಿಡು, ನೀನು ಇದ್ದ ಕಡೆಗೆ ನಾನು ಬರಬಾರದಿತ್ತು, ನನ್ನ ಪ್ರಾಣವನ್ನು ಹಿಂಡಬೇಡ, ನನ್ನನ್ನು ಕ್ಷಮಿಸು, ನನ್ನ ಬಿಟ್ಟು ಬಿಡು ಮಹಾಪ್ರಭು ಎಂದು ಪ್ರಾರ್ಥಿಸಿತು. ಆಗ ಜೋಸೆ ಆ ಭೂತದಿಂದ ಭವಿಷ್ಯದಲ್ಲಿ ಯಾರಿಗೂ ಹಿಡಿದು ಪೀಡಿಸುವುದಿಲ್ಲ ಎಂಬ ಪ್ರಮಾಣ ಮಾಡಿಸಿಕೊಂಡ ನಂತರ ಅದನ್ನ ಹೋಗಲು ಬಿಟ್ಟನು. ಆ ಭೂತವು ಹೋಗುತ್ತಾ ಹೋಗುತ್ತಾ ಅದನ್ನ ಉಪಾಸಿಸುವ ಕುಟುಂಬವೊಂದರ ಬಳಿಗೆ ಹೋಯಿತು. ಅಲ್ಲಿ ಅವರೊಂದಿಗೆ ತನಗೆ ಉಂಟಾದ ಕಷ್ಟವನ್ನ ಹೇಳ್ಕೊಂತು. ಇಲ್ಲಿವರೆಗೆ ನಾನು ಎಂದೂ ಇಂತಹ ನೋವನ್ನ ಅನುಭವಿಸಿರ್ಲಿಲ್ಲ. ಕಯ್ಯುಂಗ್ ಪೋ ಜೋಸೆ ಬಂದು ನನ್ನನ್ನ ತುಂಬಾ ಹಿಂಸಿಸಿ ನೋವು ಕೊಟ್ಟಿದ್ದಾನೆ, ಸತ್ತು ಹೋಗುತ್ತೇನೇನೋ ಅನ್ನುವಂತಾಗಿತ್ತು. ಕೊನೆಗೆ ತುಂಬಾ ಪ್ರಾರ್ಥಿಸಿದ್ದಕ್ಕೆ ನನ್ನಿಂದ ಪ್ರಮಾಣ ಮಾಡಿಸಿಕೊಂಡು ನನ್ನನ್ನ ಹೋಗಲು ಬಿಟ್ಟಿದ್ದಾನೆ ಎಂದು ಹೇಳಿತು. ಅಲ್ಲಿಂದ ಹೊರಟ ಆ ಭೂತವು ಮುಂದೆಂದೂ ಎಲ್ಲೂ ಯಾರನ್ನು ಹಿಡಿದು ಪೀಡಿಸಲಿಲ್ಲ. ಆ ದಿನದಿಂದ ಆತನ ಶಕ್ತಿಯ ಕಾರಣದಿಂದಾಗಿ ಜೋಸೆನನ್ನು ಎಲ್ಲರೂ ಮಿಲಾ ಎಂದು ಕರೆಯಲು ಪ್ರಾರಂಭಿಸಿದರು. ಮಿಲಾ ಅಂದ್ರೆ ಮಹಾಪುರುಷ ಅಂತ ಅರ್ಥ ಮಾಸ್ಟರ್ಸ್. ಆ ರೀತಿಯಾಗಿ ಅವನ ನಂತರದ ವಾರಸುದಾರರೆಲ್ಲರಿಗೂ ಮಿಲಾ ಎಂಬ ಹೆಸರೇ ಮನೆತನದ ಹೆಸರಾಗಿ ಸ್ಥಿರವಾಗಿ ನಿಂತಿತ್ತು. ಪ್ರತಿ ತಲೆಮಾರಿನಲ್ಲೂ ವಾರಸುದಾರನಾಗಿ ಒಬ್ಬ ಗಂಡು ಮಗುವು ಜನಿಸಿದ್ದನು. ಮುಂದಿನ ದಿನಗಳಲ್ಲೇ ಜೋಸೆ ವಿವಾಹ ಮಾಡಿಕೊಂಡು ಒಂದು ಗಂಡು ಮಗುವನ್ನ ಪಡೆದನು. ಆ ಗಂಡು ಮಗುವಿಗೆ ಭವಿಷ್ಯದಲ್ಲಿ ಇಬ್ಬರು ಪುತ್ರರು ಜನಿಸಿದರು. ಅವರಲ್ಲಿ ದೊಡ್ಡವನ ಹೆಸರು ಮಿಲಾ ದೋತೂನ್ ಸೇನಗೆ. ಮುಂದೆ ಇವನಿಗೆ ಜನಿಸಿದ ಮಕ್ಕಳಲ್ಲಿ ದೊಡ್ಡವನ ಹೆಸರು ಮಿಲಾ ದೋರ್ಜೆ ಸೇನಗೆ. ಈ ಮಿಲಾ ದೋರ್ಜೆ ಸೇನಗೆ ಚೆನ್ನಾಗಿ ಪಳಗಿದ ಜೂಜುಕೋರನಾಗಿದ್ದನು. ಜೂಜಾಟದ ಹುಚ್ಚನ್ನು ಹಿಡಿಸ್ಕೊಂಡವನಾಗಿದ್ದನು. ಈತನು ಜೂಜಾಟ ಆಡುತ್ತಾ ಅಪಾರವಾದ ಹಣವನ್ನ ಗೆದ್ದುಕೊಂಡಿದ್ದನು. ಅದೇ ಪ್ರಾಂತ್ಯದ ಮತ್ತೊಂದು ಊರಿನಲ್ಲಿ ಅವನಿಗಿಂತಲೂ ತುಂಬಾ ನಿಪುಣರಾದ ಮತ್ತೊಬ್ಬ ಜೂಜುಕೋರ ಇದ್ದನು. ಅವನ ಕಣ್ಣು ದೋರ್ಜೆ ಮೇಲೆ ಬಿದ್ದಿತು. ಜೂಜಾಟದಲ್ಲಿ ಅವನನ್ನ ಸೋಲಿಸಿ ಅವನ ಹಣವನ್ನೆಲ್ಲ ಕಸಿದುಕೊಳ್ಳಬೇಕು ಎಂದು ಆಲೋಚಿಸಿದನು. ದೋರ್ಜೆ ಇದ್ದ ಊರಿನಲ್ಲಿ ಅವನಿಗೆ ಅನೇಕ ಜನ ಬಂಧುಗಳಿದ್ದರು. ಅವನು ಬಂಧುಗಳ ಮನೆಗೆಂದು ಬಂದನು. ಅವನು ದೋರ್ಜೆ ಬಳಿಗೆ ಬಂದು ಅವನ ನೈಪುಣ್ಯವನ್ನ ಪರೀಕ್ಷಿಸಿ ತಿಳಿದುಕೊಳ್ಳುವ ಸಲುವಾಗಿ ಜೂಜಾಟಕ್ಕೆ ಆಹ್ವಾನಿಸಿ ಸ್ವಲ್ಪ ಪ್ರಮಾಣದ ಮೌಲ್ಯವನ್ನ ಹಣಕ್ಕೆ ಕಾಯುತ್ತಾ ಆಟಗಳನ್ನ ಮುಂದುವರಿಸ್ತಾ ಅವನ ಎಲ್ಲಾ ಮರ್ಮಗಳನ್ನ ಚೆನ್ನಾಗಿ ಅರಿತುಕೊಂಡನು. ಒಂದು ದಿನ ಆಡಿದ ಆಟದಲ್ಲಿ ಅದೃಷ್ಟವು ಅವನನ್ನ ಒಲಿದಿತ್ತು. ಅನೇಕ ಆಟಗಳಲ್ಲಿ ಅವನು ದೋರ್ಜೆಯನನ್ನ ಸೋಲಿಸಿ ಅಪಾರ ಹಣವನ್ನ ಗೆದ್ದುಕೊಂಡನು.
ಇದರಿಂದ ವಿಚಲಿತನಾದ ದೋರ್ಜೆ ಉದ್ರೇಕದಿಂದ ಮರುದಿನ ಮತ್ತೊಮ್ಮೆ ಜೂಜಾಟಕ್ಕೆ ಬರಬೇಕೆಂದು ಆತನನ್ನು ಆಹ್ವಾನಿಸಿದನು. ಅದಕ್ಕೆ ಆತನು ಒಪ್ಪಿಕೊಂಡನು. ಆ ಮರುದಿನ ಜಾಣನಾದ ಆ ಜೂಜುಕೋರ ಪಣಕ್ಕಿಟ್ಟ ಮೌಲ್ಯವನ್ನ ಬೆಳೆಸಿ ದೋರ್ಜನನ ತಪ್ಪುದಾರಿ ಹಿಡಿಸುವ ಸಲುವಾಗಿ ಉದ್ದೇಶಪೂರ್ವಕವಾಗಿ 3 ಬಾರಿ ಸೋತು ಹೋದನು. ಆಗ ಆತನು ಪುನಃ ತನ್ನ ತೃಪ್ತಿಗಾಗಿ ಪಣದಲ್ಲಿ ಗೆದ್ದ ಎಲ್ಲವನ್ನ ಪೂರ್ಣವಾಗಿ ಇಟ್ಟು ಆಡೋಣವೆಂದು ಹೇಳಿದಾಗ ಅದಕ್ಕೆ ದೋರ್ಜೆ ಅಂಗೀಕರಿಸಿದನು. ಆ ಪಣವು ಹೇಗಿತ್ತು ಅಂದ್ರೆ, ಅವರಿಬ್ಬರಿಗೆ ಸೇರಿದ ಎಲ್ಲಾ ಆಸ್ತಿಗಳು, ಭೂಮಿ, ಮನೆಗಳು, ಅದರಲ್ಲಿರುವ ಸಾಮಾನುಗಳು, ಹಣ ಎಲ್ಲವೂ ಎಂದು ನಿರ್ಣಯಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಯಾರಾದರೂ ಬೇಡಿಕೊಂಡು ಅತ್ತು ಕರೆದು ಪುನಃ ಹೊಂದದಂತೆ ಇರುವ ಸಲುವಾಗಿ ಒಂದು ಕಾಗದದ ಮೇಲೆ ಒಂದು ಒಪ್ಪಂದವನ್ನ ಬರೆದುಕೊಂಡು ಸಾಕ್ಷಿಗಳ ಎದುರಿನಲ್ಲಿ ಸಹಿ ಹಾಕಿದರು. ನಂತರ ಅವರಿಬ್ಬರು ಆಟ ಆಡಲು ಪ್ರಾರಂಭಿಸಿದ್ರು. ಎಲ್ಲರೂ ನಿರೀಕ್ಷಿಸಿದಂತೆ ಜೂಜುಕೋರನೇ ವಿಜಯಶಾಲಿ ಆಗ್ತಾನೆ. ಆತನ ಬಂಧುಗಳು ದೋರ್ಜೆ ಆಸ್ತಿ ಎಲ್ಲವನ್ನ ಸ್ವಾಧೀನ ಮಾಡ್ಕೊಳ್ತಾರೆ. ಇದರಿಂದ ಎಲ್ಲವನ್ನ ಕಳ್ಕೊಂಡು ನಿರ್ಗತಿಕರಾಗಿ ದೋರ್ಜೆ ಮತ್ತು ಆತನ ತಂದೆ ಮತ್ತೆ ಇಬ್ರು ಮಕ್ಕಳು ವಲಸೆ ಹೋಗ್ತಾ ತಿರುಗ್ತಾ ನೇಪಾಳ ಸರಹದ್ದುಗಳಲ್ಲಿ ಇರುವ ಗಂಗ್ತಾಂಗ್ ಪ್ರಾಂತ್ಯದಲ್ಲಿರುವ ಕ್ಯಾಂಗ್ಸಾ ಎಂಬ ಊರಿನಲ್ಲಿ ಸ್ಥಿರವಾಗಿ ನೆಲೆಸ್ತಾರೆ. ಇಲ್ಲಿವರೆಗೂ ಪುಟ 32 ಆಗುತ್ತೆ ಮಾಸ್ಟರ್ಸ್. ಪುಟ 33 ನೋಡೋದಾದ್ರೆ, ತಂದೆ ದೋತೂನ್ ಸೇನಗೆ ಪವಿತ್ರ ಗ್ರಂಥಗಳನ್ನ ಓದುತ್ತಾ ಸಮಯವನ್ನ ಕಳೆಯುತ್ತಿದ್ದನು. ಅಷ್ಟೇ ಅಲ್ಲದೆ ಅವನು ಅಲ್ಲಿನ ಬಾರ್ಲಿ ಬೆಳೆಗಳನ್ನ ನಾಶ ಮಾಡುತ್ತಿದ್ದ ಆಲಿಕಲ್ಲು ಮಳೆಯನ್ನ ನಿವಾರಿಸುವ ಹೋಮಗಳನ್ನ, ಪೂಜೆಗಳನ್ನ ನಿರ್ವಹಿಸುತ್ತಿದ್ದನು. ಚಿಕ್ಕ ಮಕ್ಕಳಿಗೆ ರಕ್ಷೆಗಳನ್ನ ತಯಾರಿಸಿ ಕಟ್ಟುತ್ತಿದ್ದನು. ಅಂತಹುದೇ ಇತರೆ ಭೂತ ವೈದ್ಯಗಳನ್ನ ನೋಡುತ್ತಿದ್ದನು. ಈ ರೀತಿಯಾಗಿ ಆತನು ಪೂಜಾ ಕೈಂಕರ್ಯಗಳನ್ನ ನಿರ್ವಹಿಸುವ ಲಾಮ ಆಗಿ ತುಂಬಾ ಹೆಸರು ಸಂಪಾದಿಸಿಕೊಂಡನು. ಆತನ ಮಗ ದೋರ್ಜೆ ಉಣ್ಣೆ ವ್ಯಾಪಾರ ಮಾಡಲು ಪ್ರಾರಂಭಿಸಿದನು. ಈ ವ್ಯಾಪಾರವನ್ನ ಆತ ಚಳಿಗಾಲದಲ್ಲಿ ದಕ್ಷಿಣ ಪ್ರದೇಶಗಳ ಕಡೆ ಮತ್ತು ಬೇಸಿಗೆ ಕಾಲದಲ್ಲಿ ಉತ್ತರ ಪ್ರದೇಶಗಳ ಕಡೆ ಮಾಡ್ತಾ ಇದ್ದನು. ಮಂಗ್ ಯು ಗಂಗ್ ಟಂಗ್ ಪಟ್ಟಣಗಳವರೆಗೆ ಹೋಗಿ ಬರುತ್ತಿದ್ದನು. ಹೀಗೆ ತಂದೆ ಮಗ ಇಬ್ರು ಅನೇಕ ಆಸ್ತಿಗಳನ್ನ ಸಂಪಾದಿಸಿಕೊಂಡ್ರು. ತದನಂತರ ಸ್ವಲ್ಪ ಸಮಯಕ್ಕೆ ದೋರ್ಜೆ ಅಲ್ಲಿದ್ದ ಒಂದು ಶ್ರೀಮಂತ ಕುಟುಂಬದಲ್ಲಿನ ಒಬ್ಬಾಕೆಯನ್ನ ಪ್ರೀತಿಸಿ ವಿವಾಹ ಮಾಡಿಕೊಂಡನು. ಅವರಿಗೆ ಒಬ್ಬ ಗಂಡು ಮಗು ಜನಿಸಿದನು. ಆ ಮಗುವಿನ ಹೆಸರು ಮಿಲಾ ಶರಾಬ್ ಗ್ಯಾಲ್ಟನ್. ಆ ಮಗುವು ಬೆಳೆಯುತ್ತಿದ್ದಾಗ ತಾತನವರು ಮರಣಿಸಿದರು. ತಾತನವರ ಮರಣದ ಎಲ್ಲಾ ಪೂಜಾ ಕೈಂಕರ್ಯಗಳನ್ನ, ತಿಥಿ ಇತ್ಯಾದಿಗಳನ್ನ ಬಹಳ ವೈಭವದಿಂದ ನಡೆಸಿದರು. ದೋರ್ಜೆಯು ತನ್ನ ವ್ಯಾಪಾರವನ್ನು ಮುಂದುವರೆಸುತ್ತಾ ಈ ಮೊದಲಿಗಿಂತಲೂ ಅಪಾರವಾದ ಆಸ್ತಿಗಳನ್ನ ಸಂಪಾದಿಸಿದನು. ಕ್ಯಾಂಗೇಟ್ಸಾ ಪಟ್ಟಣದ ಹತ್ತಿರದಲ್ಲೇ ಓರ್ಮಾ ಎಂಬುವವರಿಂದ ಇದುವರೆಗೂ ತಾನು ವ್ಯಾಪಾರದಲ್ಲಿ ಸಂಪಾದಿಸಿದ್ದ ಎಲ್ಲಾ ಬಂಗಾರವನ್ನ ವಸ್ತುಗಳನ್ನ ಕೊಟ್ಟು ತ್ರಿಕೋನಾಕಾರದಲ್ಲಿ ಇರುವ ಸಾರವಂತವಾದ ಹೊಲವನ್ನ ಕಂಡುಕೊಂಡನು. ಆ ಸ್ಥಳಕ್ಕೆ ಅಲ್ಲಿನ ಸಂಪ್ರದಾಯದ ಪ್ರಕಾರ ಅದನ್ನ ಮಾರಿದವರ ಹೆಸರನ್ನ ಓರ್ಮಾ ತ್ರಿಕೋಣ ಎಂದು ನಾಮಕರಣ ಮಾಡಿದ್ರು. ಈ ಸ್ಥಳಕ್ಕೆ ಹತ್ತಿರದಲ್ಲೇ ತನ್ನ ಪಕ್ಕದವರಿಗೆ ಸಂಬಂಧಪಟ್ಟ ಮನೆಯ ಸ್ಥಳ ಇತ್ತು. ಅದನ್ನ ಕೂಡ ಕೊಂಡುಕೊಂಡು ಅಲ್ಲಿ ಒಂದು ಮನೆಯನ್ನ ನಿರ್ಮಾಣ ಮಾಡಿದರು. ದೋರ್ಜೆಯ ಮಗನಾದ ಶೆರಾಬ್ಗೆ 20 ವರ್ಷಗಳು ತುಂಬಿದ್ದವು. ಅದೇ ಊರಿನಲ್ಲಿ ಇದ್ದ ನ್ಯಾಂಗ್ ರಾಜವಂಶಕ್ಕೆ ಸೇರಿದ ಉತ್ತಮ ಕುಟುಂಬವೊಂದರ ಕನ್ಯೆಯಾದ ಕಾರ್ಮೋಕೆನ್ ಬ್ರಾಕೆಟ್ ನಲ್ಲಿ ಕೊಟ್ಟಿದ್ದಾರೆ ಬಿಳಿಯ ಮಾಲೆ ಎಂದು ಅರ್ಥ. ಕಾರ್ಮೋಕೆನ್ ಅಂದ್ರೆ ಬಿಳಿಯ ಮಾಲೆ ಅಂತ ಅರ್ಥ. ನ್ಯಾಂಗ್ ರಾಜವಂಶಕ್ಕೆ ಸೇರಿದಂತಹ ಉತ್ತಮ ಕುಟುಂಬವೊಂದರ ಕನ್ಯೆಯಾದ ಕಾರ್ಮೋಕೆನ್ ಎಂಬಾಕೆಯೊಂದಿಗೆ ಈತನ ವಿವಾಹವನ್ನ ನೆರವೇರಿಸ್ತಾರೆ. ಆಕೆ ತುಂಬಾ ಸುಂದರವಾದ, ಚುರುಕಾದ, ಬುದ್ಧಿವಂತಳಾದ ಹೆಣ್ಣಾಗಿದ್ಲು. ಸ್ನೇಹಿತರನ್ನ ಮತ್ತು ಶತ್ರುಗಳನ್ನ ಪ್ರೀತಿಯಿಂದ ಅಥವಾ ದ್ವೇಷದಿಂದ ಹೇಗೆ ನೋಡ್ಬೇಕು ಎಂಬುದು ಆಕೆಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಅಷ್ಟೇ ಅಲ್ಲದೆ ಏನಾದ್ರೂ ಸಾಲಗಳಿದ್ರೆ ಅದನ್ನ ಹೇಗೆ ಸರಿದೂಗಿಸ್ಬೇಕು ಎಂಬುದು ಕೂಡ ಆಕೆಗೆ ಬಹಳ ಸ್ಪಷ್ಟವಾಗಿ ತಿಳಿದಿತ್ತು. ಅಲ್ಲಿ ನಿರ್ಮಿಸಿದ್ದ ಮನೆಗೆ ಸೇರಿ ಹೊಂದುವಂತೆ ದೋರ್ಜೆಯು 3 ಅಂತಸ್ತಿನ ಭವನವನ್ನ ಎಲ್ಲ ಸೌಕರ್ಯಗಳೊಂದಿಗೆ ನಿರ್ಮಿಸಿದನು. ಅದು 4 ಸ್ತಂಭ 8 ತೊಲೆಗಳ ಆಧಾರದ ಮೇಲೆ ನಿರ್ಮಿಸಲ್ಪಟ್ಟಿತ್ತು. ಆ ಪಟ್ಟಣದಲ್ಲಿ ಅದು ಬಹಳ ಅದ್ಭುತವಾದ ಭವನವಾಗಿತ್ತು. ಎಲ್ಲರೂ ಅದನ್ನ 4 ಸ್ತಂಭಗಳು 8 ತೊಲೆಗಳು ಎಂದು ಕರೀತಾ ಇದ್ರು.
ಆ ಭವನದಲ್ಲಿ ಆ ಕುಟುಂಬದವರೆಲ್ಲ ಬಹಳ ಟಿವಿಯಿಂದ ವೈಭವಪೇತವಾಗಿ ಬದುಕ್ತಾ ಇದ್ರು. ಈ ರೀತಿಯಾಗಿ ಕಾಲ ಕಳೆಯುತ್ತಿದ್ದಾಗ ದೋರ್ಜೆಯ ಹಳೆಯ ಬಂಧುಗಳಿಗೆ ಇವರು ತುಂಬಾ ಹಣವನ್ನ ಸಂಪಾದಿಸಿ ಆರ್ಥಿಕವಾಗಿ ತುಂಬಾ ಸದೃಢರಾಗಿದ್ದಾರೆ, ತುಂಬಾ ಆಸ್ತಿಗಳನ್ನ ಹೊಂದಿದ್ದಾರೆ ಎಂಬ ಇತ್ಯಾದಿ ವಿಚಾರಗಳು ತಿಳಿತಾ ಬರುತ್ತೆ. ಆದ್ರಿಂದ ದೋರ್ಜೆಗೆ ದಾಯಾದಿಗಳಾದ ಯಂಗ್ ಡಂಗ್ ಗ್ಯಾಲ್ಟಸನ್ ಮತ್ತು ಆತನ ಕುಟುಂಬ ಮತ್ತು ಸೋದರಿ ಕಿಯಂಗ್ ಸಾ ಫಲ್ಡೇಸ್ ಅಲ್ಲಿಂದ ಇಲ್ಲಿಗೆ ಹಣವನ್ನ ಸಂಪಾದಿಸಬೇಕೆಂಬ ಉದ್ದೇಶದಿಂದ ವಲಸೆ ಬಂದರು. ದೋರ್ಜೆಗೆ ಬಂಧು ಪ್ರೀತಿ ಇದ್ದಿದ್ರಿಂದ ಅಸೂಯಾರಹಿತನಾಗಿ ಆತನು ಅವರನ್ನ ಬಹಳ ಆನಂದದಿಂದ ಆಪ್ಯಾಯತೆಯಿಂದ ಬರಮಾಡ್ಕೊಂಡನು. ಅವರೆಲ್ಲರಿಗೂ ವ್ಯಾಪಾರದ ಮರ್ಮಗಳನ್ನ ಕಲಿಸಿ ತನ್ನ ಶಕ್ತಿ ಮೇರೆಗೆ ಸಹಾಯ ಮಾಡಿದನು. ಅಂದ್ರೆ ತನ್ನ ಶಕ್ತಿಯನ್ನು ಕೂಡ ಮೀರಿ ತನ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕೂಡ ಸಹಾಯವನ್ನ ಮಾಡ್ತಾನೆ. ಶರಾಬ್ ತಾನು ದಕ್ಷಿಣ ಪ್ರದೇಶಗಳಲ್ಲಿ ಖರೀದಿಸಿದ್ದ ಅನೇಕ ರೀತಿಯ ಸಾಮಗ್ರಿಗಳನ್ನ ಮಾರಾಟ ಮಾಡುವ ಸಲುವಾಗಿ ಟಕಟ್ಸಿ ಬೆಟ್ಟಗಳ ಪ್ರಾಂತ್ಯಕ್ಕೆ ಹೋದನು. ಈ ಸಮಯದಲ್ಲಿ ಅವನ ಪತ್ನಿ ಕಾರ್ಮೋಕೆನ್ ತುಂಬು ಗರ್ಭವತಿಯಾಗಿದ್ದಳು. ಆದರೆ ವ್ಯಾಪಾರವನ್ನ ಮುಗಿಸಿಕೊಳ್ಳುವುದಕ್ಕೆ ಶರಾಬ್ಗೆ ಬಹಳ ಕಾಲ ಹಿಡಿಸಿತ್ತು ಅಂತ ಪುಟ 34ರಲ್ಲಿ ತಿಳಿಸ್ತಾ ಬರ್ತಾರೆ ಮಾಸ್ಟರ್ಸ್. ಇಷ್ಟು ಸಾಕು. ನೆಕ್ಸ್ಟ್ ಪುಟ 35ರಲ್ಲಿ ಜನನದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ಮುಂದಿನ ಎಪಿಸೋಡ್ ಅಲ್ಲಿ. ಓಕೆ ಮಾಸ್ಟರ್ಸ್, ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳಿ. ಧ್ಯಾನ ಅಂದ್ರೆ ಶ್ವಾಸದ ಮೇಲೆ ಗಮನ. ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸ್ಕೊಂಡು ಎರಡು ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಕಣ್ಣುಗಳನ್ನ ಮುಚ್ಚಿ ಸಹಜವಾಗಿ ನಡೆಯುತ್ತಿರುವ ಒಳ ಬರುತ್ತಿರುವ ಉಸಿರು ಹೊರಹೋಗುತ್ತಿರುವ ಉಸಿರಾಟದ ಮೇಲೆ ಗಮನ ಇರಿಸಿ ಮಾಸ್ಟರ್ಸ್. ಶಾಂತವಾಗಿರಿ, ಶ್ವಾಸವೇ ನೀವಾಗಿರಿ. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ನಾವೆಲ್ಲರೂ ಆನಾಪಾನಸತಿ ಧ್ಯಾನದಲ್ಲಿ ನಿರತರಾಗಿದ್ದೇವೆ. ತಲೆಯಲ್ಲಿ ಎಷ್ಟೇ ಆಲೋಚನೆಗಳು ಬಂದ್ರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡಿ ಮಾಸ್ಟರ್ಸ್. ಮತ್ತೆ ನಿಮ್ಮ ಗಮನವನ್ನ ಶ್ವಾಸ ಗುರುವಿನ ಜೊತೆ ಇರಿಸಿ. ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ, ಅದರ ಕಡೆನೆ ನಿಮ್ಮ ಗಮನ ಇರಲಿ. ನಿಮ್ಮೊಳಗೆ ನೀವು ಪ್ರವೇಶಿಸ್ಕೊಳ್ಳಿ ಮಾಸ್ಟರ್ಸ್. ಸಾಧ್ಯವಾದಷ್ಟು ಎಲ್ಲರೂ ಪಿರಮಿಡ್ ಎನರ್ಜಿಯನ್ನ ಬಳಸ್ಕೊಂಡು ಧ್ಯಾನವನ್ನ ಮಾಡಿದ್ರೆ 3 ಪಟ್ಟು ಅಧಿಕವಾಗಿ ವಿಶ್ವಮಯ ಪ್ರಾಣಶಕ್ತಿಯನ್ನ ನಾವು ಕಡಿಮೆ ಸಮಯದಲ್ಲೇ ಪಡ್ಕೊಳ್ಬಹುದಾಗಿದೆ ಮಾಸ್ಟರ್ಸ್. ಪಂಚಭೂತಗಳು, ನವಗ್ರಹಗಳು, ನಿಸರ್ಗ ಮಾತೆ, ವಸುಂಧರ ಮಾತೆ, ತುಳಸಿ ಮಾತೆ, ಗೋಮಾತೆ, ತ್ರಿಶಕ್ತಿಗಳು, ತ್ರಿಮೂರ್ತಿಗಳು ಇವರೆಲ್ಲರನ್ನ ನಮ್ಮ ಧ್ಯಾನಕ್ಕೆ ನಾವು ಇನ್ವೈಟ್ ಮಾಡ್ಕೊಳ್ತಾ ಗೌತಮ ಬುದ್ಧ, ಮಹಾವೀರ, ಜೀಸಸ್ ಕ್ರೈಸ್ಟ್, ಮಿಲಾರೆಪ ಮತ್ತೆ ಅವರ ಗುರುಗಳು, ಅವ್ರನ್ನೆಲ್ಲ ನಾವು ಇನ್ವೈಟ್ ಮಾಡ್ಕೊಳ್ತಾ ಸಾಮೂಹಿಕ ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಪತ್ರಿಜಿ ಗುರುಗಳ ಕಾನ್ಶಿಯಸ್ನೆಸ್ ಅಲ್ಲಿ ಏಂಜಲಿಕ್ ವರ್ಡ್ ಏಂಜಲ್ಸ್, ನಾಗಲೋಕದ ಎಲ್ಲಾ ಮಾಸ್ಟರ್ಸ್, ತ್ರಿಶಕ್ತಿಗಳು, ತ್ರಿಮೂರ್ತಿಗಳು, ಗಣಪತಿ, ಸುಬ್ರಹ್ಮಣ್ಯ ಸ್ವಾಮಿ, ಎಲ್ಲ ದೇವಾನುದೇವತೆಗಳನ್ನ ಕರೆದು ಇವರೆಲ್ಲರ ಆತ್ಮಚೇತನದೊಂದಿಗೆ ನಮ್ಮ ಆತ್ಮಚೇತನವನ್ನ ಅನುಸಂಧಾನಗೊಳಿಸಿ ನಾವೆಲ್ಲರೂ ಒನ್ನೆಸ್ಸಿಂದ ಸಾಮೂಹಿಕ ಧ್ಯಾನದಲ್ಲಿ ಕುಳಿತುಕೊಂಡಿದ್ದೀವಿ. ಬಿ ವಿತ್ ಯುವರ್ ಬ್ರೆತ್ and ignore all your thoughts. ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್.
ಪ್ರತಿಯೊಂದು ಉಸಿರಾಟವನ್ನ ಗಮನಿಸ್ತಾ ಗಮನಿಸ್ತಾ ಕ್ರಮೇಣ ಬುದ್ಧಿಸಿತಗೊಳ್ಳುತ್ತೆ. ಆಗ ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮ ನೆತ್ತಿಯ ಬ್ರಹ್ಮರಂಧ್ರದೊಳಗಿಂದ ನಮ್ಮ ಇಡೀ ಶರೀರವನ್ನ ಪ್ರವಹಿಸ್ತಾ ಪ್ರವಹಿಸ್ತಾ ದೇಹದ ಅಣು ಕಣಗಳನ್ನ ಕೂಡ ಶುದ್ಧೀಕರಣ ಮಾಡ್ತಾ ಬರುತ್ತೆ ಮಾಸ್ಟರ್ಸ್. ತಲೆ ಕೂದಲಿಂದ ಹಿಡಿದು ಕಾಲಿನ ಉಗುರಿನ ತನಕ ಅಪಾರವಾದ ವಿಶ್ವಮಯ ಪ್ರಾಣ ಶಕ್ತಿ ಹರಿತಾ ಇದೆ. ಸಾಮೂಹಿಕ ಧ್ಯಾನ ನಡೀತಾ ಇರುವ ಈ ಸ್ಥಳದಲ್ಲಿ ನಮ್ಮೆಲ್ಲರ ಆತ್ಮಗಳ ಮೇಲೆ ಶಾಶ್ವತವಾಗಿ ಗೋಲ್ಡನ್ ಪಿರಮಿಡ್ ಸ್ಥಾಪಿತಗೊಂಡಿದೆ ಮಾಸ್ಟರ್ಸ್. ನಮ್ಮ ಸುತ್ತಲೂ ರಕ್ಷಣಾ ಕವಚ ಏರ್ಪಟ್ಟಿರೋದನ್ನ ಗಮನಿಸ್ಕೊಳ್ಳೋಣ. Your breath is your guru. Be with your guru. Be with your breath. Where your mind goes, energy flows. ಶ್ವಾಸದ ಕಡೆ ನಿಮ್ಮ ಗಮನ ಇರಲಿ, ಅಲ್ಲಿ ಎನರ್ಜಿ ಹರಿಯುತ್ತೆ ಮಾಸ್ಟರ್ಸ್. ನಿಮ್ಮ ಗಮನ ಎಲ್ಲಿ ಹರಿಯುತ್ತೋ ಅಲ್ಲಿ ಎನರ್ಜಿ ಹರಿಯುತ್ತೆ. ಶಾಂತವಾಗಿರಿ. ಶ್ವಾಸವೇ ನೀವಾಗಿರಿ ಮಾಸ್ಟರ್ಸ್. ಕೊನೆಯ 1 ನಿಮಿಷ. ಇಷ್ಟು ಹೊತ್ತು ನಮ್ಮ ಜೊತೆ ಬಂದು ಕುಳಿತು ಧ್ಯಾನಿಸಿದ ಪತ್ರೇಜಿ ಗುರುಗಳ ಚೈತನ್ಯಕ್ಕೆ ಮಿಲಾರೆಪ್ಪ ಮತ್ತು ಅವರ ಗುರುಗಳು ಮತ್ತೆ ಎಲ್ಲಾ ಆಸ್ಟ್ರಲ್ ಮಾಸ್ಟರ್ಸ್, ಸ್ಪಿರಿಚುವಲ್ ಮಾಸ್ಟರ್ಸ್ ನ ಕಾನ್ಶಿಯಸ್ನೆಸ್ಗೆ ಅನಂತ ಕೋಟಿ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಭೂದೇವಿ, ಪ್ರಕೃತಿ ಮಾತೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಸಕಲ ಗುರು ಪರಂಪರೆ, ಋಷಿ ಪರಂಪರೆಗೆ ನಮ್ಮ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಳ್ತಾ ಕಣ್ಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಲಾಸ್ಟ್ 5 seconds. 5, 4, 3, 2, 1, 0. ರಿಲ್ಯಾಕ್ಸ್.
ನಿಧಾನವಾಗಿ ನಿಮ್ಮ ಎರಡು ಕೈಗಳನ್ನ ತೆಗೆಯುತ್ತಾ, ಕಣ್ಣುಗಳನ್ನ ನಿಧಾನವಾಗಿ ತೆರೆಯುತ್ತಾ ನಿಮ್ಮ ಅಂಗೈಗಳನ್ನೇ ನೋಡ್ಕೊಳ್ಳಿ ಮಾಸ್ಟರ್ಸ್. ಈ ಸುಂದರವಾದ ಅದ್ಭುತವಾದ ಧ್ಯಾನಕ್ಕೆ ಚಪ್ಪಾಳೆಗಳ ಮೂಲಕ ನಾವೆಲ್ಲರೂ ಕೃತಜ್ಞತೆಗಳನ್ನ ಸಮರ್ಪಿಸೋಣ. ಓಕೆ ಮಾಸ್ಟರ್ಸ್, ಮತ್ತೆ ಮಿಲಾರೆಪ್ಪ ಪುಸ್ತಕ ಸ್ವಾಧ್ಯಾಯವನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ಅನಂತ ಕೋಟಿ ಕೃತಜ್ಞತೆಗಳನ್ನ ನಾವೆಲ್ಲರೂ ಸಮರ್ಪಿಸಲೇಬೇಕು ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಧ್ಯಾನ ಜಗತ್, ಜೈ ಪಿರಮಿಡ್ ಜಗತ್, ಜೈ ಶಾಕಾಹಾರಿ ಜಗತ್.